ಕುಮಾರ ಪರಿಶುದ್ಧಾತ್ಮನಿಂದ ಶ್ರೀಯುತ ದೇವರ ನಾಮದಲ್ಲಿ ಮತ್ತೊಂದು ಭಾನುವಾರವನ್ನು ನೋಡು ಮಾಡಿದ ತ್ರಿಯೇಕ ದೇವರನ್ನ ಸ್ತುತಿಸೋಣ. ಒಂದೊಂದು ಸಾರಿ ಕ್ರೂಜಿಯಾಗಿ ಬರುವಾಗಲೂ ಹೊಸ ದೃಷ್ಟಿಕೋನವನ್ನು, ನೂತನವಾದಂಥ ಆಶೀರ್ವಾದವನ್ನು ಕೊಡುವಂತಹ ತ್ರಿಯೇಕ ದೇವರೇ, ಈ ಆರಾಧನೆಯನ್ನು ನಾವು ತೆಗೆದುಕೊಳ್ಳುವಂಥ ಒಂದೊಂದು ಯತ್ನವೂ ಸಹ ನಿನ್ನ ನಾಮದ ಮಹಿಮೆಯನ್ನು ಸದಾ ಕಾಲ ಘನಪಡಿಸುವ ಹಾಗೆ ನೀನೇ ಆದಿಯೂ ಮಧ್ಯಸ್ಥನೂ ಅಂತ್ಯವೂ ಆಗಿದ್ದು ನಮ್ಮನ್ನು ನಿನ್ನ ನಾಮದ ಮಹಿಮೆಯಲ್ಲಿ ನಡೆಸುವುದಾಗಿ ತ್ರಿಯೇಕ ದೇವರ ನಾಮದಲ್ಲಿ ಬೇಡಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವ ಜನರೇ, ಸಾಮಾಜಿಕ ಅಂತರವನ್ನು ದಯಮಾಡಿ ಕಾಪಾಡಿಕೊಳ್ಳುವಂತೆ ಮತ್ತೊಮ್ಮೆ ವಿನಂತಿಸಿಕೊಡುತ್ತೇವೆ. ಹಾಗೂ ಪ್ರತಿಯೊಬ್ಬರೂ ಮಾಸ್ಕನ್ನು ಧರಿಸುವ ಹಾಗೆಯೂ ನಿಮ್ಮನ್ನು ಕೇಳಿಕೊಳ್ತೇವೆ. ಹೆಚ್ಚಿನ ಕಟ್ಟಪ್ಪಣೆ ಇರುವುದರಿಂದ ದಯಮಾಡಿ ನಮ್ಮನ್ನು ನಾವು ಈ ಕಾರ್ಯದಲ್ಲಿ ಸಹಕರಿಸುವಂತೆ ವಿನಂತಿಸಿಕೊಳ್ಳುತ್ತೇವೆ. ತಂದೆ, ಕುಮಾರ, ಪರಿಶುದ್ಧಾತ್ಮನೆಂಬ ತ್ರಿಯೇಕ ದೇವರ ನಾಮದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಈ ಆರಾಧನೆಗೆ ಬರಮಾಡಿಕೊಳ್ಳುತ್ತೇವೆ. ಕರ್ತನನ್ನು ಸ್ತುತಿಸಿ ಕೊಂಡಾಡುವ ಹಾಗೆ ಹಾಡಿಕೊಳ್ಳುವ ಸಂಗೀತಗಳಲ್ಲಿ 101ನೆಯ ಸಂಗೀತ, ಕಣ್ಣೆತ್ತಿ ಕ್ರೂಚಿಯನ್ನು ಪಾಪಾತ್ಮ ದೃಷ್ಟಿಸು.
ಓದುವಾದ ದೇವರ ಆರಾಧನಾ ಕ್ರಮ ಪುಸ್ತಕ ಪುಟ 123 ಮೂರನೇ ವಿಧಾನದ ಮೊದಲನೆಯ ಸ್ತುತಿಯನ್ನು ಅನುಸರಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತೊಡನೆ ಆತನ ಅಂಗಳಗಳಿಗೆ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಯೇಸು ಇಂತೆಂದನು, ಎಲಾಯಿ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಎಲ್ಲರೊಟ್ಟಾಗಿ ಹೇಳೋಣ. ಕರ್ತನೇ, ನನ್ನ ಶರಣನೇ, ನನ್ನ ಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನನಗೆ ಸಮರ್ಪಕವಾಗಿದೆ. ಸಭೆಯರು ದಯಮಾಡಿ ಕುಳಿತುಕೊಳ್ಳ್ರಿ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು, ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾ ಅತಿಶಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಬೇಡಿಕೊಳ್ಳುತ್ತೇವೆ. ನಾವು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ಪಾಪಗಳನ್ನು ತ್ರಿಯೇಕ ದೇವರಲ್ಲಿ ಅರಿಕೆ ಮಾಡೋಣ. ಎಲ್ಲರೊಟ್ಟಾಗಿ ಹೇಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿ ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸಿ. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪ ಯಾವಾಗ ನನ್ನ ಮುಂದೆ
ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು, ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತ ಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವೆಲ್ಲ ನಿಂತುಕೊಂಡವರಾಗಿ ದಾವೀದನ ಸಂಕೀರ್ತನೆಯಲ್ಲಿ 73ನೇ ಸಂಕೀರ್ತನೆಯನ್ನು ಉಕ್ತಿ ಪ್ರತಿಯಾಗಿ ಓದಿಕೊಳ್ಳೋಣ. ಪವಿತ್ರ ದಿನದ ಪ್ರತ್ಯುತ್ತರವಾಗಿ ಆರಿಸಿಕೊಂಡಿರುವಂಥ ಕೀರ್ತನೆಯ ಸಂಗ್ರಹ 73ನೇ ಅಧ್ಯಾಯ ಪೂರ್ತಿಯಾಗಿ, ಕೀರ್ತನೆಗಳ ಸಂಗ್ರಹ 73ನೇ ಅಧ್ಯಾಯ ಪೂರ್ತಿಯಾಗಿ ಉತ್ತರ ಪ್ರತ್ಯುತ್ತರವಾಗಿ ನಾವು ಆಲಿಸೋಣ. ದೇವರು ನಿರ್ಮಲ ಚಿತ್ತರಾದ ಇಸ್ರಾಯೇಲರಿಗೆ ದಯಾಪರಣೆ ಹೌದು, ಆದರೆ ನಾನು ನನ್ನ ಕಾಲುಗಳು ಜಾರಿದವುಗಳೇ, ನನ್ನ ಹೆಜ್ಜೆಗಳು ತಪ್ಪಿದವುಗಳೇ. ಅವರ ಮರಣವು ನಿರ್ಬಂಧವಾಗಿದೆ, ಅವರ ಕಾಯವು ಮೂಲವಾಗಿದೆ. ಮನುಷ್ಯರ ಕಷ್ಟದಲ್ಲಿ ಅವರು ಭಾಗಿಗಳಾಗುವುದಿಲ್ಲ, ಇತರರಿಗೆ ತಗಲುವಂತೆ ಅವರಿಗೂ ಅಂಟುರೋಗವು ತಗಲುವುದಿಲ್ಲ. ಆದ್ದರಿಂದ ಅವರಿಗೆ ಉಂಟಾಗಿದೆ, ಬಲಾತ್ಕಾರವಾಗಿದೆ. ಕೊಬ್ಬಿನಿಂದ ಅವರ ಕಣ್ಣುಗಳು ಮೇಲೆ ಅವೆ, ಅವರ ದುಷ್ಕಲ್ಪನೆಗಳು ತುಂಬಿ ತುಳುಕುತ್ತವೆ. ಆಶಾಪರವರಾಗಿ ಕೆಡಗಿನ ವಿಷಯವಾಗಿ ಮಾತನಾಡಿಕೊಳ್ಳುತ್ತಾರೆ, ಬಲಾತ್ಕಾರ ನಡೆಸಬೇಕೆಂದು ಹೇಳಿಕೊಳ್ಳುತ್ತಾರೆ. ತಾವು ಮೇಲೋಕದವರೋ ಎಂಬಂತೆ ದೊಡ್ಡ ಬಾಯಿ ಮಾಡುತ್ತಾರೆ, ಭೂಲೋಕದಲ್ಲೆಲ್ಲ ಅವರ ಮಾತೆ ಮುಂದು. ಆದ್ದರಿಂದ ಜನರು ಅವರ ಪಕ್ಷವನ್ನು ಹಿಡಿಯುತ್ತಾರೆ, ಅವರಿಗೆ ಪಾನವು ಯಥೇಚ್ಛವಾಗಿ ದೊರಕುವುದು. ದೇವರು ವಿಚಾರಿಸುವುದೆಲ್ಲಿ, ಪರಾತ್ಪರನು ಚಿಂತಿಸುವುದುಂಟೋ ಅಂದುಕೊಳ್ಳುತ್ತಾರೆ. ನೋಡದೆ ದುಷ್ಟನು ಇದ್ದವರೇ ಸದಾ ಹೊತ್ತು ನೀತಿವಂತರಾಗಿ ಹೋಗುತ್ತಾರೆ. ನನ್ನ ಮನಸ್ಸನ್ನು ನಿರ್ಮಲ ಕೊಂಡದ್ದು ಶುದ್ಧತ್ವದಲ್ಲಿ ಕೈ ತೊಳ್ಕೊಂಡದ್ದು ವ್ಯರ್ಥವೇ ಸರಿ. ನಾನು ಯಾವಾಗಲೂ ವ್ಯಾಧಿಪೀಡಿತನಾಗಿದ್ದು ಪ್ರತಿದಿನ ದಂಡಿಸಲ್ಪಡ್ತಾ ಇದ್ದೇನೆ. ನಾನು ಈ ಪ್ರಕಾರ ಬಾಯಿ ಬಿಡುವುದಕ್ಕೆ ಮನಸ್ಸು ಮಾಡಿಕೊಂಡಿದ್ದರೆ ನಿನ್ನ ಭಕ್ತ ಕುಲಕ್ಕೆ ದ್ರೋಹಿಯಾಗುತ್ತಿದ್ದೆನು. ನಾನು ಅವರನ್ನು ಗ್ರಹಿಸಿಕೊಳ್ಳಬೇಕೆಂದಿದ್ದರು, ಅದು ಕಷ್ಟ ತೋಚಿತು. ಆದರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ ನನಗೆ ಗೊತ್ತಾಯಿತು, ಹೌದು, ನೀನು ನಾಶ ಮಾಡುತ್ತೀಯ. ಅವರು ನಿಮಿಷ ಮಾತ್ರದಲ್ಲಿಯೇ ಹಾಳಾಗಿ ಹೋಗುತ್ತಾರೆ, ಭಯಂಕರ ರೀತಿಯಿಂದ ಸಂಹಾರವಾಗಿ ಮುಗಿದು ಹೋಗುತ್ತಾರೆ. ಕನಸನ್ನು ಹೇಗೋ ಹಾಗೆ ಯೆಹೋವನೇ ನೀನು ಹೇಳುವಾಗ ಅವರನ್ನು ಭಾವಿಸುತ್ತೀಯ. ನನ್ನ ಮನಸ್ಸು ನೊಂದು ಹೋಗಿತ್ತು, ಅಂತರ್ಯದಲ್ಲಿ ಅಲಗು ನೆಟ್ಟಂತಿತ್ತು. ಅವನನ್ನು ವಿವೇಕಪೂರ್ವವಾಗಿನ ದೃಷ್ಟಿಯಲ್ಲಿ ಕೇವಲ ಪಶುವೇ ಆಗಿದೆ. ಆದರೂ ಸದಾ ನಿನ್ನ ಸನ್ನಿಧಿಯಲ್ಲಿಯೇ ಇದ್ದೇನೆ. ನೀನು ನನ್ನ ಬಲಗೈಯನ್ನು ಹಿಡಿದು ಚಿತ್ತವನ್ನು ತಿಳಿಯಪಡಿಸಿ ನಡೆಸಿ ತರುವಾಯ ಮೈನಿಗೆ ಸೇರಿಸಿಕೊಳ್ಳುತ್ತೆ. ಪರಲೋಕದಲ್ಲಿ ನನಗೆ ನೀನಿಲ್ಲದೆ ಮತ್ತಾರು ಅವಶ್ಯ, ಇಹಲೋಕದಲ್ಲಿ ನಿನ್ನನ್ನಲ್ಲದೆ ಇನ್ನಾರನ್ನು ಬಯಸುವುದಿಲ್ಲ. ತನ್ನ ಮನಗಳು ಇಗೋ, ನಿನ್ನ ಜನರು ನಿನ್ನನ್ನು ಬಿಟ್ಟವರು ನಾಶವಾಗುವರು. ನಿನಗೆ ದ್ರೋಹ ಮಾಡಿದವರೆಲ್ಲರೂ ನಿರ್ಮೂಲ ಮಾಡುತ್ತಿ. ನಾನು ಭಾಗ್ಯವು ಕರ್ತನೆ ಯೆಹೋವನೇ, ನೀನು ಆಶ್ರಯಿಸಿಕೊಂಡಿದ್ದ ನಿನ್ನ ಮಹತ್ ಕಾರ್ಯಗಳನ್ನು ಪ್ರಕಟಿಸುತ್ತೇನೆ. ಈಗ
ಸಭೆಯವರು ದಯಮಾಡಿ ಕುಳಿತುಕೊಳ್ಳ್ರಿ. ಹಳೆಯ ಒಡಂಬಡಿಕೆಯ ವೇದ ಪಾರಾಯಣವನ್ನು ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ ವಚನ 15ರಿಂದ 27ರವರೆಗೆ ಓದಿ ಕೇಳೋಣ. ಈ ಪವಿತ್ರ ದಿನಕ್ಕೆ ನೇಮಕವಾದ ಮೊದಲನೇ ವೇದ ಪಾರಾಯಣ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ ವಚನಗಳು 15ರಿಂದ 22ರವರೆಗೆ. ಡಿಟ್ರಾನಮಿ ಚಾಪ್ಟರ್ 18 ವರ್ಸಸ್ ಫ್ರಮ್ 15 to 22. ಪ್ರವಾದಿಗಳನ್ನು ಕುರಿತದ್ದು. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು. ಅವನಿಗೆ ನೀವು ಕಿವಿಕೊಡಬೇಕು. ಹೊರೇಬಿನಲ್ಲಿ ನೀವು ಸಭೆ ಕೂಡಿದ ದಿನದಲ್ಲಿ ಹಾಗೆ ಕೋರಿಕೊಂಡು, ನಮ್ಮ ದೇವರಾದ ಯೆಹೋವನ ಸ್ವರವನ್ನು ಇನ್ನೂ ಕೇಳಲು, ಈ ಘೋರವಾದ ಅಗ್ನಿ ಜ್ವಾಲೆಯನ್ನು ಇನ್ನೂ ನೋಡಲು ನಮಗೆ ಮನಸ್ಸಿಲ್ಲ, ಕೇಳಿ ನೋಡಿದರೆ ಸತ್ಯವು ಎಂದು ನೀವು ಹೇಳಿದರಷ್ಟೇ. ಆಗ ಯೆಹೋವನು ನನಗೆ, ಇವರು ಹೇಳಿದ ಮಾತು ಒಳ್ಳೆಯದು. ಇವರ ಸ್ವದೇಶದವರಲ್ಲಿ ನನ್ನಂಥ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ಪಡಿಸುವೆನು. ಅವನ ಬಾಯಿಯಿಂದ ನನ್ನ ಮಾತುಗಳನ್ನು ನಡೆಸುವೆನು. ನಾನು ಅವನಿಗೆ ಆಜ್ಞಾಪಿಸಿದ್ದನ್ನೆಲ್ಲ ಅವನು ಅವರಿಗೆ ತಿಳಿಸುವನು. ಅವನು ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರು ಕಿವಿಗೊಡುವುದಿಲ್ಲವೋ ಅಂಥವರನ್ನು ನಾನು ಶಿಕ್ಷಿಸುವೆನು. ಆದರೆ ಯಾವ ಪ್ರವಾದಿಯು ನನ್ನಿಂದ ಅಧಿಕಾರ ಹೊಂದದೆ ನಾನು ಪ್ರೇರಣೆ ಮಾಡದ ಮಾತುಗಳನ್ನು ಯೆಹೋವನ ಮಾತೆಂದು ಹೇಳಿ ಜನರಿಗೆ ತಿಳಿಸುವನು, ಇಲ್ಲವೇ ಇತರ ದೇವರುಗಳ ಹೆಸರಿನಲ್ಲಿ ಮಾತಾಡುವನು, ಅವನಿಗೆ ಮರಣ ಶಿಕ್ಷೆಯಾಗಬೇಕೆಂದು ಹೇಳಿದನು. ಪ್ರವಾದಿ ಹೇಳಿದ ಮಾತು ಯೆಹೋವನ ಮಾತಲ್ಲವೆಂದು ತಿಳಿದುಕೊಳ್ಳುವುದು ಹೇಗೆ ಅಂದುಕೊಳ್ಳುತ್ತೀರಾ? ಪ್ರವಾದಿ ಯೆಹೋವನ ಮಾತೆಂದು ಹೇಳಿ ಮುಂತಿಳಿಸಿದ ಸಂಗತಿ ನಡೆಯದೆ ಹೋದರೆ ಆತನ ಮಾತು ಯೆಹೋವನದಲ್ಲವೆಂದು ನೀವು ತಿಳಿದುಕೊಳ್ಳಬೇಕು. ಅವನು ಅಧಿಕಾರವಿಲ್ಲದೆ ಮಾತಾಡಿದವನು, ಅವನಿಗೆ ಹೆದರಬಾರದು. ದೇವರ ಈ ವಾಕ್ಯವನ್ನು ಆಶೀರ್ವದಿಸಿ. ಪತ್ರಿಕಾ ವೇದ ಪತ್ರಿಕೆಗೆ ಪೌಲನು ಕೊರಿಂಥದವರಿಗೆ ಬರೆದ 2ನೆಯ ಪತ್ರಿಕೆ ಅಧ್ಯಾಯ 1 ವಚನ 3ರಿಂದ 11ರವರೆಗೆ ಓದಿ ಕೇಳೋಣ. The second reading for today is taken from the second epistle of Paul the Apostle to the Corinthians, chapter 1, verses 3 to 11. The second epistle of Paul the Apostle to the Corinthians, chapter 1, verses 3 to 11. Hear the word of the Lord. Praise be to the God and Father of our Lord Jesus Christ, the Father of compassion and the God of all comfort, who comforts us in all our trouble so that we can comfort those in any trouble with the comfort we ourselves receive from God. For just as we share abundantly in the sufferings of Christ, so also our comfort abounds through Christ. If we are distressed, it is for your comfort and salvation. If we are comforted, it is for your comfort, which produces in you patient endurance of the same sufferings we suffer. And our hope for you is firm, because we know that just as you shared in our sufferings, so also you shared in our comfort. We do not want you to be uninformed, brothers and sisters, about the troubles we experienced in the province of Asia. We were under great pressure, far beyond our ability to endure, so that we despaired of life itself. Indeed, we felt we had received the sentence of death. But this happened that we might not rely on ourselves, but on God, who raises the dead. He has delivered us from such a deadly peril, and he will deliver us again. On him we have set our hope, and he will continue to deliver us. As you help us by your prayers, then many will give thanks on our behalf for the gracious favor granted to us in answer to the prayers of many. This is the word of the Lord. Thanks be to God. ದೇವರನ್ನ ಕೊಂಡಾಡುವ ಹಾಗೆ ನಾವೆಲ್ಲರೂ ಎದ್ದು ನಿಂತು ಸಂಗೀತಗಳಲ್ಲಿ 100
ಆಶ್ಚರ್ಯವಾದ ಶಿಲುಬೆ, ಕಣ್ಣಿಟ್ಟು ದೃಷ್ಟಿಸಿದರೆ ಈ ಲೋಕದ ಮಾತು ಬರೀ ಹುಚ್ಚಾಟವಾದದ್ದು. ನಾವೆಲ್ಲರೂ ನಿಂತುಕೊಂಡಿರುವ ಹಾಗೆ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 35ರಿಂದ 43ರವರೆಗೆ ಸುವಾರ್ತ ವೇದ ಪಾರಾಯಣವನ್ನು ಕೇಳೋಣ. ಸುವಾರ್ಥ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ ಅಧ್ಯಾಯ 18 ವಚನಗಳು 35ರಿಂದ 43ರವರೆಗೆ. ಶ್ರೀ ಲೂಕನು ಬರೆದ ಸುವಾರ್ತೆ ಅಧ್ಯಾಯ 18 ವಚನಗಳು 35ರಿಂದ 43ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಒಬ್ಬ ಕುರುಡನನ್ನು ಸ್ವಸ್ಥ ಮಾಡಿದ್ದು. ಆತನು ಎರಿಕೋವಿನ ಸಮೀಪಕ್ಕೆ ಬಂದಾಗ ದಾರಿಯ ಮಗ್ಗುಲಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಕುರುಡನು ಗುಂಪಾಗಿ ಹೋಗುತ್ತಿದ್ದ ಜನರ ಶಬ್ದವನ್ನು ಕೇಳಿ ಇದೇನು ಎಂದು ವಿಚಾರಿಸಿದನು. ಅವರು ಅವನಿಗೆ, ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆಂದು ತಿಳಿಸಿದಾಗ ಅವನು, ಯೇಸುವೇ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿ ಕೇಳಿಕೊಂಡನು. ಮುಂದೆ ಹೋಗುತ್ತಿದ್ದವರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು.
ಆಗ ಯೇಸು ನಿಂತು ಅವನನ್ನು ತನ್ನ ಬಳಿಗೆ ಕರೆತರುವುದಕ್ಕೆ ಅಪ್ಪಣೆ ಕೊಟ್ಟನು. ಅವನು ಹತ್ತಿರಕ್ಕೆ ಬಂದನು. ಆತನು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತೀ ಎಂದು ಕೇಳಲು, ಅವನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಸ್ವಾಮಿ ಅಂದನು. ಯೇಸು ಅವನಿಗೆ, ನಿನಗೆ ಕಣ್ಣು ಬರಲಿ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ತಕ್ಷಣವೇ ಅವನಿಗೆ ಕಣ್ಣು ಬಂದವು. ಅವನು ದೇವರನ್ನು ಕೊಂಡಾಡುತ್ತಾ ಆತನ ಹಿಂದೆ ಹೋದನು. ಜನರೆಲ್ಲರೂ ನಡೆದ ಸಂಗತಿಗಳನ್ನು ನೋಡಿ ದೇವರನ್ನು ಸ್ತುತಿಸಿದರು. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ಸಭೆಯವರು ದಯಮಾಡಿ ಕುಳಿತುಕೊಳ್ಳ್ರಿ. ಸ್ತುತಿಗೀತೆಯನ್ನು ಮಹಿಳೆಯರ ಅನ್ಯೋನ್ಯ ಕೂಟದಿಂದ ನಾವು ಆಲಿಸೋಣ.
ಸ್ತುತಿಗೀತೆಯ ಪುಸ್ತಕದಲ್ಲಿ ಸಾಂಗ್ ನಂಬರ್ 72. ಯಾರೇ ಕೈಬಿಟ್ಟರೂ ಯಾರೇ ದೂರವಾದರೂ ತಂದೆಯಂತೆ ತಾಯಿಯಂತೆ ಸಂತೈಸುವ ನಮ್ಮ ದೇವರಿರುವಾಗ ನಾವು ಯಾವುದಕ್ಕೂ ಹೆದರದೆ ಈ ಲೋಕದಲ್ಲಿ ನಾವು ಸಾಗೋಣ. ಕ್ಷಮಿಸಿ, ಸಾಂಗ್ ನಂಬರ್ 33, ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು. ನನ್ನ
ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ದೇವ ಜನರೇ, ಬಹಳ ಸಮಯದ ನಂತರ ತಿರುಗೊಮ್ಮೆ ನಿಮ್ಮೊಂದಿಗೆ ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳಲು ಹಾಗೂ ವಾಕ್ಯ ಸಂದೇಶವನ್ನು ಹಂಚಲು ಕೃಪೆ ಕೊಟ್ಟಂಥ ತಂದೆಯಾದ ದೇವರಿಗೆ ಅಂಥ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅದೇ ಸಮಯದಲ್ಲಿ ಈ ಅವಕಾಶವನ್ನು ದಯಪಾಲಿಸಿಕೊಟ್ಟಂಥ ನನ್ನ ಆತ್ಮೀಯ ಸ್ನೇಹಿತರು, ಸೇವೆಯಲ್ಲಿ ಜೊತೆ ಕೆಲಸವರು ಹಾಗೂ ಕರ್ನಾಟಕ ಸೆಂಟ್ರಲ್ ಡಯಾಸಿನ ಪದಾಧಿಕಾರಿಯಾದ ರೆವರೆಂಡ್ ಜಾರ್ಜ್ ಜಯಪ್ರಭು ಅಯ್ಯನವರಿಗೆ ನಾನು ತುಂಬ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ಸಭಾಪಾಲನಾ ಸಮಿತಿಯ ಸದಸ್ಯರೆಲ್ಲರಿಗೂ ಹಾಗೂ ನಿಮ್ಮೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸುವಾಗನಾಗಿದ್ದೇನೆ. ಸುಮಾರು 45 ವರ್ಷಗಳ ಹಿಂದೆ ನಾವು ಬಹಳ ಜೂನಿಯರ್ ಪಾಸ್ಟರ್ಸ್ ಆಗಿದ್ದಾಗ ನಮಗೆ ಟ್ರಯಲ್ ಸರ್ಮನ್ ಎಂಬುದಾಗಿ ಕೊಡಲ್ಪಟ್ಟಿತ್ತು, ಪರೀಕ್ಷೆ. ನಾನು ಆಗ ಟ್ರಿನಿಟಿ ಹಾಸ್ಟೆಲ್ ವಾರ್ಡನ್ ಆಗಿದ್ದೆ. ನನಗೆ ಕೊಡಲ್ಪಟ್ಟಂಥ ಪ್ರಸ್ತಾಪ ಟ್ರಿನಿಟಿ, ತ್ರೈಕತ್ವ, ದೈವ ಸಿದ್ಧಾಂತ. ಈ ಒಂದು ಸಂದೇಶವನ್ನು ಪ್ರಸಂಗ ಮಾಡಿದ ನಂತರ ಒಬ್ಬ ಹಿರಿಯ ಸಭಾಪಾಲಕರು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ನಿಮ್ಮ ಸಂದೇಶದಲ್ಲಿ ಶಿಲುಬೆ ಎಂಬಂಥ ವಾರ್ತೆ ಬರಲಿಲ್ಲ, ಸಂದೇಶ ಬರಲಿಲ್ಲ ಎಂಬುದಾಗಿ ಕೇಳುತ್ತಾರೆ. ಆದರೆ ಆ ಸಬ್ಜೆಕ್ಟಿಗೆ ಅದು ಸಮಂಜಸವಾಗಿರದಿದ್ದರೂ ಕೂಡ ನಾನು ಅವರನ್ನು ಗೌರವಿಸ್ತೇನೆ. ಯಾಕಂತೇಳಿದರೆ ಪೌಲನ ಮಾತಿನಲ್ಲಿ ಹೇಳುವಾಗ ಏನಂದರೆ, ಶಿಲ್ಬೆಯ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ಆದರೆ ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಅದು ದೇವರ ಶಕ್ತಿಯಾಗಿದೆ ಎಂಬುದಾಗಿ ಶ್ರೀ ಪೌಲನು ಕೊರಿಂಥದವರಿಗೆ ಹೇಳುವಾದನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಇಂದು ನಮಗೆ ಕೊಡಲ್ಪಟ್ಟಂಥ ಮುಖ್ಯ ಪ್ರಸ್ತಾಪ ಅದು ಕ್ರಾಸ್ ಎ ನ್ಯೂ ವಿಷನ್ ಆಫ್ ದ ಮೆಸ್ಸಾಯನಿಕ್ ಏಜ್. ಮೆಸ್ಸಿಯನ ಯುಗದಲ್ಲಿ ಕ್ರೂಜೆಯ ಕುರಿತು ಹೊಸ ದೃಷ್ಟಿಕೋನ. ಮೆಸ್ಸಿಯನ ಯುಗದಲ್ಲಿ ಕ್ರೂಜೆಯ ಕುರಿತ ಹೊಸ ದೃಷ್ಟಿಕೋನ. ವಾಕ್ಯವನ್ನು ನಾವು ಧ್ಯಾನಿಸುವಂತೆ ಕ್ಷಣಕಾಲ ನಮ್ಮ ತಲೆಗಳನ್ನು ಬಾಗಿಸಿ ಮೌನ ಪ್ರಾರ್ಥನೆಯಲ್ಲಿ ಇರೋಣ. ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವ ಜಲವನ್ನು ಕ್ರಯವಿಲ್ಲದೆ ಪಡಕೊಳ್ಳಲಿ. ಆಮೇನ್. ಇವತ್ತಿನ ಮುಖ್ಯ ಪ್ರಸ್ತಾಪಕ್ಕೋಸ್ಕರವಾಗಿ ನಮಗೆ ನೇಮಕವಾದ ಸತ್ಯವೇದ ಭಾಗದಲ್ಲಿ ನಾನು ಕೊಡಲ್ಪಟ್ಟ ವಾಕ್ಯ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 35ರಿಂದ 43. ನಮ್ಮ ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ 4 ಸುವಾರ್ತೆಗಳಿವೆ. 3 ಸುವಾರ್ತೆಗಳು ಮತ್ತಾಯ, ಮಾರ್ಕ, ಲೂಕ, ಅದು ಒಂದಕ್ಕೊಂದು ಹೋಲಿಕೆಯಾಗಿದೆ. 4ನೇ ಸುವಾರ್ತೆ ಅದು ದೈವಜ್ಞಾನದಿಂದ ಕೂಡಿದಂಥ ಸುವಾರ್ತೆಯಾಗಿದೆ. ಇಂದು ನಾವು ಧ್ಯಾನಿಸಲಿಕ್ಕಿರುವಂಥ ಮುಖ್ಯ ವಿಚಾರ, ಯೇಸು ಸ್ವಾಮಿ ಹುಟ್ಟು ಕುರುಡನಿಗೆ ಸ್ವಸ್ಥ ಮಾಡಿದ್ದು. ಈ ಒಂದು ಭಾಗ ಮತ್ತಾಯನು, ಮಾರ್ಕನು ಮತ್ತು ಲೂಕನ ಬರೆದ ಸುವಾರ್ತೆಯಲ್ಲಿ ಸಮಾಂತರವಾಗಿ ವಿವರಣೆ ಕೊಡಲ್ಪಟ್ಟಿದೆ. ಆದರೆ ಮಾರ್ಕನು ಬರೆದ ಸುವಾರ್ತೆ ಅದು ಅಧಿಕೃತವಾಗಿ ಮೊದಲು ಬರೆದಂಥ ಒಂದು ಸುವಾರ್ತೆಯಾಗಿದೆ. ಆ ಸುವಾರ್ತೆಯನ್ನು ನೋಡಿ ಮತ್ತಾಯನು ಮತ್ತು ಲೂಕನು ಒಂದು ರೀತಿಯಲ್ಲಿ ಬರೆದಂಥ ಸುವಾರ್ತೆಯಾಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಮಾರ್ಕನು ಬರೆದ ಸುವಾರ್ತೆಯ ಆಧಾರದ ಮೂಲಕವಾಗಿ ನಾನು ಸಂದೇಶವನ್ನು ಕೊಡಲು ಇಷ್ಟಪಡುತ್ತೇನೆ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 46ರಿಂದ 52 ತನಕ ಅಲ್ಲಿ ಬರೆಯಲ್ಪಟ್ಟಂಥ ಮುಖ್ಯ ಭಾಗ, ಯೇಸು ಬಾರ್ತಿಮಾಯನೆಂಬ ಕುರುಡನಿಗೆ ಕಣ್ಣು ಕೊಟ್ಟದ್ದು. ಯೇಸು ಬಾರ್ತಿಮಾಯನೆಂಬ ಕುರುಡನಿಗೆ ಕಣ್ಣು ಕೊಟ್ಟದ್ದು. ಈ ವಾಕ್ಯ ಭಾಗದಲ್ಲಿ
ಕಂಡುಬರುವಂಥ ಮುಖ್ಯಾಂಶಗಳು ಯಾವುದು? ಮೊದಲನೇದಾಗಿ ಇಲ್ಲಿ ನಾವು ನೋಡುವಂಥದ್ದು ಜನರ ಗುಂಪು. ಎರಡನೇದಾಗಿ ಹುಟ್ಟು ಕುರುಡನ್ ಬಾರ್ತಿಮಾಯನ್. ಮೂರನೇದಾಗಿ ಯೇಸು ಸ್ವಾಮಿ. ಯೇಸು ಸ್ವಾಮಿ ಆತನು ಯೆರೂಸಲೇಮಿಗೆ ಯೆರಿಕೋವಿನ ಮಾರ್ಗವಾಗಿ ಪ್ರಯಾಣ ಮಾಡುತ್ತಾರೆ. ಯೆರಿಕೋವಿನ ಮಾರ್ಗ ಅದನ್ನು ನ್ಯಾಸ್ಟಿ ರೋಡ್, ಅಂದರೆ ಕಲ್ಲು ಬಂಡೆ ಅಥವಾ ಏರು ತಗ್ಗುಗಳ ಒಂದು ಮಾರ್ಗ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಹೇಳಿದಂತೆ ಆತನು ಹೇಳಿದಂಥ ಮಾತು, ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು. ಯೆರೂಸಲೇಮಿಗೆ ಹೋಗಲು ಬೇರೆ ಮಾರ್ಗವಿದ್ದರೂ ಕೂಡ ಸ್ವಾಮಿ ನುಡಿದಂತೆ ಆತನು ಇಕ್ಕಟ್ಟಾದ ಕಷ್ಟಕರವಾದ ಮಾರ್ಗದಲ್ಲಿ ಆತನು ಯೆರಿಕೋ ಪಟ್ಟಣದಿಂದ ಮಾರ್ಗವಾಗಿ ಆತನು ಅದನ್ನು ಆರಿಸಿ ಯೆರೂಸಲೇಮಿಗೆ ಕಡೇ ಬಾರಿ ಪ್ರಯಾಣ ಮಾಡ್ತಾ ಇದ್ದಾನೆ. ಸ್ವಾಮಿ ಹೇಳಿದಂತೆ ಆತನು ಈ ಮಾತನ್ನು ಹೇಳುತ್ತಾನೆ. ಅದುವೇ ಶಿಲುಬೆಯ ಮಾರ್ಗ. ಕರ್ತನಲ್ಲಿ ಪ್ರಿಯರೇ, ಪಸ್ಕ ಹಬ್ಬದ ಸಮಯ ಯಾತ್ರಿಕರು, ಮುಖ್ಯವಾಗಿ ಯಹೂದ್ಯರು, ಯೆರೂಸಲೇಮ್ ದೇವಾಲಯಕ್ಕೆ ಸಮೀಪವಿರುವಂಥ ಯಹೂದ್ಯರು ಪ್ರಾಮುಖ್ಯವಾಗಿ 3 ಹಬ್ಬಗಳಿಗೆ ಅವರು ಹೋಗಲೇಬೇಕಿತ್ತು. ಒಂದು ರೀತಿಯಲ್ಲಿ ಕಡ್ಡಾಯವಾಗಿತ್ತು. ಆ ಹಬ್ಬಗಳು ಯಾವುದಂತೇಳಿದರೆ ಪಸ್ಕ ಹಬ್ಬ, ಪರ್ಣಶಾಲೆಗಳ ಹಬ್ಬ ಮತ್ತು 3ನೇದು ಪಂಚಾಶತಮ ಹಬ್ಬ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಕಡೆ ಸಾರಿ ಈ ಯೆರಿಕೋ ಮಾರ್ಗವಾಗಿ ಯೆರೂಸಲೇಮಿಗೆ ಪಸ್ಕ ಹಬ್ಬ ಆಚರಿಸಲು ಆತನು ಪ್ರಯಾಣ ಮಾಡುತ್ತಾನೆ. ಅಷ್ಟು ಮಾತ್ರವಲ್ಲ, ಯೇಸು ಮುಂದಕ್ಕೂ ಪ್ರಯಾಣ ಮಾಡುತ್ತಾನೆ. ಅದು ಎಲ್ಲಿಗೆಂದರೆ ಆತನು ಕಲ್ವಾರಿ ಬೆಟ್ಟಕ್ಕೆ ಪಸ್ಕದ ಕುರಿಯಾಗಿ ತನ್ನನ್ನು ಸಮರ್ಪಿಸಿಕೊಳ್ಳಲು ಆತನು ಮುಂದೆ ಪ್ರಯಾಣ ಮಾಡುವುದಕ್ಕೆ ಆತನು ನಾವು ವಾಕ್ಯ ಭಾಗದಲ್ಲಿ ಕಂಡುಕೊಳ್ಳುತ್ತೇವೆ. ಈ ಹಬ್ಬಗಳ ಸಂದರ್ಭದಲ್ಲಿ ಯೆರಿಕೋ ಪಟ್ಟಣದ ಮಾರ್ಗವಾಗಿ ಹೋಗುವಾಗ ಅಲ್ಲಿ ಅನೇಕ ಭಿಕ್ಷುಕರು ಅಲ್ಲಿ ಕುಳಿತು ಭಿಕ್ಷೆ ಬೇಡುತ್ತಾ ಇರುವುದು ಸಹಜ. ಮಾತ್ರವಲ್ಲದೆ ಇಂಥ ಸಮಯದಲ್ಲಿ ಭಿಕ್ಷುಕರಿಗೆ ಹೆಚ್ಚು ಹಣ ದೊರೆಯುತ್ತಿತ್ತು. ಯಾಕಂತೇಳಿದರೆ ದಾನಿಗಳು ತಮಗೆ ಪುಣ್ಯ ಬರುತ್ತದೆಂದು ಭಿಕ್ಷುಕರಿಗೆ ಹೆಚ್ಚಿನ ಹಣವನ್ನು ಹಾಕುತ್ತಾ ಇದ್ದರು. ಮಾತ್ರವಲ್ಲದೆ ನಾವು ನೋಡ್ತೇವೆ, ಯೆರಿಕೋ ಪಟ್ಟಣವನ್ನು ನಾವು ಗಮನಿಸುವಾಗ ಅದು ಖರ್ಜೂರ ಗರಿಗಳ ಒಂದು ಪಟ್ಟಣ, ಮಾತ್ರವಲ್ಲದೆ ವ್ಯಾಪಾರದ ಕೇಂದ್ರವೂ ಕೂಡ ಆಗಿತ್ತು ಎಂಬುದಾಗಿ ನೋಡುತ್ತೇವೆ. ಇಂತಹ ಸಂದರ್ಭದಲ್ಲಿ ಬಾರ್ತಿಮಾಯನೆಂಬ ಒಬ್ಬ ಹುಟ್ಟುಕೊಂಡನು ಭಿಕ್ಷೆಗಾಗಿ ಆತನು ಕುಳಿತು ಅಲ್ಲಿ ಭಿಕ್ಷೆ ಬೇಡುತ್ತಿದ್ದನು. ಬಾರ್ತಿಮಾಯನೆಂಬುದಾಗಿ ಹೇಳುವಾಗ ಅಲ್ಲಿ ನಾವು ಮೂಲದಲ್ಲಿ ನೋಡುವಾಗ ಆ ಕುರುಡನಿಗೆ ಹೆಸರಿಲ್ಲ. ಬಾರ್ತಿಮಾಯ ಅಂದರೆ ತಿಮಾಯನ ಮಗ ಎಂಬುದಾಗಿ ಹೇಳಿದ್ದೇನೆ, ಅವನಿಗೆ ಸ್ವಂತ ಹೆಸರಿರಲಿಲ್ಲ. ಮೂಲಾರ್ಥ ಅದರ ಅರ್ಥ ಗೌರವಾನ್ವಿತ ವ್ಯಕ್ತಿ ಎಂಬುದಾಗಿ. ಆದರೆ ಆತನ ಸ್ಥಿತಿ ಭಾಳ ಶೋಚನೀಯವಾಗಿತ್ತು. ನಮ್ಮೆಲ್ಲರಿಗೂ ಒಂದು ಹೆಸರು ಕೊಡಲ್ಪಟ್ಟಿದೆ. ನಮಗೆ ಪ್ರತ್ಯೇಕವಾಗಿ ಒಂದೊಂದು ಹೆಸರು ಇರ್ತದೆ. ಆ ಹೆಸರಿಗೆ ನಾವು ಅನ್ವರ್ಥವಾಗಿದ್ದೇವೋ ನಮ್ಗೆ ಗೊತ್ತಿಲ್ಲ. ಆದರೆ ಸಾಮೂಹಿಕವಾಗಿ ಸಭೆಯಾಗಿ ಕ್ರೈಸ್ತರೆಂಬಾಗಿ ನಮಗೆ ಕೊಡಲ್ಪಟ್ಟಂಥ ಹೆಸರು. ಹಾಗಾಗಿ ಕ್ರೈಸ್ತರೆಂಬುದಾಗಿ ಹೇಳುವಾಗ ಆ ಕ್ರೈಸ್ತ ಹೆಸರಿಗೆ ತಕ್ಕಂತೆ ನಾವು ಜೀವಿಸ್ತಿದ್ದೆವು. ಸ್ವಲ್ಪ ಹೊತ್ತು ನಾವು ಬಾರ್ತಿಮಾಯನನ್ನು ಗಮನಿಸುವ. ಬಾರ್ತಿಮಾಯನಿಗೆ ಹಣದ ಕೊರತೆ ಇರಲಿಲ್ಲ. ಯಾಕಂತೇಳಿದರೆ ಕೈ ತುಂಬ ಭಿಕ್ಷೆ ಬರುತ್ತಿತ್ತು. ಆದರೆ ಆತನಿಗೆ ಯೇಸುವನ್ನು ನೋಡಬೇಕಿತ್ತು. ಯೇಸುವಿನ ಕುರಿತು ಆತನು ಅನೇಕ ವಿಚಾರಗಳನ್ನು ತಿಳಿದುಕೊಂಡಿದ್ದನು. ಪ್ರವಾದನೆಗಳ ಮೂಲಕವಾಗಿ ಆತನು ಬರಬೇಕಾದ ಮೆಸ್ಸಿಯನು ಆತನು ದಾವೀದನ ಕುಮಾರನೆಂಬುದಾಗಿ ಆ ಅರಿವು ಬಾರ್ತಿಮಾಯನಿಗಿತ್ತು. ಹೀಗಿರುವಲ್ಲಿ ಆತನಿಗೆ ದೈಹಿಕ ರೀತಿಯ ದೃಷ್ಟಿ ಇಲ್ಲದಿದ್ದರೂ ಕೂಡ ಆತ್ಮಿಕ ರೀತಿಯ ದೃಷ್ಟಿ ಅವನಿಗಿತ್ತು. ಹೀಗಿರುವಾಗ ಯೇಸು ಆ ಮಾರ್ಗವಾಗಿ ಬರುವಾಗ ಆತನು ತಿಳಿದುಕೊಂಡು ಆತನು ಬರಬೇಕಾದ ಮೆಸ್ಸಿಯನು ದಾವೀದನ ಕುಮಾರನು ಯೇಸು ಎಂಬುದಾಗಿ ಆತನು ತಿಳಿದುಕೊಂಡು ಗಟ್ಟಿಯಾದ ಧ್ವನಿಯಲ್ಲಿ
ಆತನು, ದಾವೀದನ ಕುಮಾರನೇ ಯೇಸುವೇ ನನ್ನನ್ನು ಕರುಣಿಸು ಎಂಬುದಾಗಿ ಗಟ್ಟಿಯಾಗಿ ಕೂಗುತ್ತಾನೆ. ಗುಂಪಿನಲ್ಲಿ ಜನರು, ವಿಶೇಷವಾಗಿ ಸರ್ವಸಾಧಾರಣವಾಗಿ ಆತನ ಸ್ವರ ಕೇಳಲಿಕ್ಕಿಲ್ಲ ಎಂಬುದಾಗಿ ಆತನು ಪುನಃ ದಾವೀದನ ಕುಮಾರನೇ ಯೇಸುವೇ ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿ ಹೇಳುತ್ತಾನೆ. ಎಂತಹ ಪರಿಸ್ಥಿತಿ ನೋಡೋಣ. ಸ್ವಲ್ಪ ಹೊತ್ತು ಜನರ ಗುಂಪನ್ನು ನಾವು ಗಮನಿಸುವ. ಜನರು ಯೇಸುವಿನ ಹಿಂದೆ ಗುಂಪಾಗಿ ಯಾವಾಗಲೂ ಹೋಗುತ್ತಾ ಇದ್ದರು. ಆದರೆ ಜನರು ಹೋಗುವಂಥದ್ದು ವಿವಿಧ ಉದ್ದೇಶಗಳಿಂದ. ಹೇಗೆಂದರೆ, ಯೇಸುವಿನ ಉಪದೇಶ ಕೇಳಲು ಸ್ವಲ್ಪ ಜನರು ಹೋಗುತ್ತಾ ಇದ್ದರು. ಕಾರಣ, ಅವರಿಗೆ ಸಿಗಬೇಕಾದ ವಾರ್ತೆ, ಸುವಾರ್ತೆ, ವಾಕ್ಯ, ಉಪದೇಶ ಅವರಿಗೆ ಸರಿಯಾದ ಮಾರ್ಗದಲ್ಲಿ ಅವರಿಗೆ ಯೆರೂಸಲೇಮಿನ ಅಧಿಕಾರಿಗಳಿಂದ, ಮಹಾಯಾಜಕರಿಂದ ಅದು ಅವರಿಗೆ ಸಿಗಲಿಲ್ಲ. ಯೇಸು ಸ್ವಾಮಿ ಧರ್ಮಶಾಸ್ತ್ರ ತಿರುಳನ್ನು ಜನರಿಗೆ ಆತನು ಬೋಧನೆ ಮಾಡುತ್ತಾ ಇದ್ದನು. ಇನ್ನು ಯೇಸುವಿನ ಮಹತ್ ಕಾರ್ಯವನ್ನು ನೋಡಲು ಕೆಲವರು ಯೇಸುವಿನ ಹಿಂದೆ ಹೋಗುತ್ತಿದ್ದರು. ಇನ್ನು ಕೆಲವರು ರೋಗ ನಿವಾರಣೆ ಮಾಡಿಸಿಕೊಳ್ಳಲು ಯೇಸುವಿನ ಹಿಂದೆ ಹೋಗುತ್ತಿದ್ದರು. ಇನ್ನು ಕೆಲವರು ಲಾಭದಾಯಕ ಹುದ್ದೆಗಳಿಂದ ಯೇಸುವಿನ ಹಿಂದೆ ಹೋದರೆ ಊಟ ಸಿಗುತ್ತದೆ, ಪದವಿ ಸಿಗುತ್ತದೆ ಎಂಬಂಥ ಅರ್ಥದಲ್ಲಿ ಯೇಸುವನ್ನು ಹಿಂಬಾಲಿಸ್ತಾ ಇದ್ದರು. ಹೇಗೆಂದರೆ, ಮುಖ್ಯವಾಗಿ ಯೂದ, ಆತನು ಟ್ರೆಜರ್ ಆಗಿದ್ದ. ಜೆಬೆದಾಯನ ಮಕ್ಕಳು ತಮಗೆ ಯಾವುದೇ ರೀತಿಯ ಅಧಿಕಾರ ಸಿಗಬಹುದೆಂಬಂಥ ಆಶೆಯಿಂದ ಅವರು ಯೇಸುವನ್ನು ಹಿಂಬಾಲಿಸಿದುಂಟು. ಇನ್ನು ಕೆಲವು ಪರಿಸರ ಶಾಸ್ತ್ರಿಗಳಿದ್ದರು. ಯಾವಾಗಲೂ ಯೇಸುವಿನ ಹಿಂದೆ ಇರ್ತಿದ್ದರು. ಯೇಸುವಿನ ತಪ್ಪು ಕಂಡುಹಿಡಿಯಲು ಯಾವಾಗಲೂ ಅವರು ಯೇಸುವಿನ ಹಿಂದೆ ಹೋಗ್ತಾ ಇದ್ದರು. ಇಂತಹ ಜನರನ್ನು ನಾವು ಈ ದಿನಗಳಲ್ಲಿ ಕೂಡ ನಾವು ನೋಡ್ತೇವೆ. ಅದಕ್ಕೆ ಹೀಗೆ ಹೇಳ್ತಾರೆ, ದೇ ಆರ್ ಹಾರ್ಮ್ಲೆಸ್ ಬಟ್ ಯೂಸ್ಲೆಸ್. ದೇ ಆರ್ ಹಾರ್ಮ್ಲೆಸ್ ಬಟ್ ಯೂಸ್ಲೆಸ್ ಎಂಬುದಾಗಿ. ಯಾಕಂತ ಹೇಳಿದರೆ, ಇಂದಿನ ನಮ್ಮ ಕ್ರೈಸ್ತ ಜೀವಿತ ಹೇಗಿದೆ ಎಂಬುದಾಗಿ ನಾವಿಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವುದು ಎಷ್ಟು ಅಗತ್ಯವಾಗಿದೆ. ಭಾನುವಾರ ನಾವು ವಾಕ್ಯ ಸಂದೇಶ ಕೇಳುತ್ತೇವೆ. ವೀಕ್ಡೇಸಲ್ಲಿ ನಾವು ಭಾಳ ವೀಕ್ ಆಗ್ತೇವೆ. ಹೇಗೆಂತೇಳಿದರೆ, ಈಗಿನ ಕಾಲದಲ್ಲಿ ನಮ್ಮ ಹತ್ರ ಮೊಬೈಲ್ ಇದೆ, ನಮಗೆ ವಾಟ್ಸಪ್ ಎಲ್ಲ ಮೆಸೇಜ್ ಬರ್ತದೆ. ಆದರೆ ಸ್ವಲ್ಪ ಕ್ಷಣ ಮಾತ್ರದಲ್ಲಿ ಅದು ಮಾಸಿ ಹೋಗುವಂಥದ್ದಾಗಿದೆ. ಅದೇ ರೀತಿಯಲ್ಲಿ ಸಂದೇಶ ಕೇಳುತ್ತೇವೆ, ಅದು ನಮ್ಮ ಜೀವಿತದಲ್ಲಿ ಮಾಸಿ ಹೋಗುವಂಥದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ತಿರುಗೊಮ್ಮೆ ವಾಕ್ಯಕ್ಕೆ ಬರೋಣ. ಬಾರ್ತಿಮಾಯನು ಗಟ್ಟಿಯಾದ ಕೂಗಿ ಆತನು ಹೇಳಿದಾಗ ಜನರು ಅವನನ್ನು ಸುಮ್ಮನಾಗಿರಿಸಲು ಹೇಳುತ್ತಾರೆ. ಬಾರ್ತಿಮಾಯನು ಕೂಗಿದಾಗ ಅವರು ಪ್ರಯತ್ನ ಮಾಡ್ತಾರೆ ಸುಮ್ಮನಿರು ಎಂಬುದಾಗಿ. ಆದರೆ ನಾವು ಅಲ್ಲಿ ನೋಡುತ್ತೇವೆ, ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಆತನ ಸ್ವರವನ್ನು ಕೇಳುತ್ತಾನೆ. ಯಾಕಂತೇಳಿದರೆ, ಯೇಸು ಒಳ್ಳೆಯ ಕುರುಬನಾಗಿದ್ದಾನೆ. ಕುರಿಗಳ ಸ್ವರ ಆತನಿಗೆ ಗೊತ್ತಿದೆ. ಉತ್ತಮ ನಾಯಕನು ಎಂಬುದಾಗಿ ನಾವು ತಿಳ್ಕೊಳ್ಳುತ್ತೇವೆ. ಬಹಳ ಕಡಿಮೆ ಈಗಿನ ಕಾಲದಲ್ಲಿ ಉತ್ತಮ ನಾಯಕರು ಸಿಗುವುದು. ಉದಾಹರಣೆಗೋಸ್ಕರವಾಗಿ ನೆಲ್ಸನ್ ಮಂಡೇಲ ತನ್ನ ಹೆಚ್ಚಿನ ಆಯುಷ್ಯವನ್ನು ಆಫ್ರಿಕಾ ಜನರ ಒಂದು ಬಿಡುಗಡೆಗೋಸ್ಕರ ಹೋರಾಟ ಮಾಡುತ್ತಾ ಸೆರೆಮನೆಯಲ್ಲಿದ್ದನು. ಆತನು ಯಾವುದೇ ರೀತಿಯ ಅಪೇಕ್ಷೆಯನ್ನು ಹೊಂದಲಿಲ್ಲ. ಅದೇ ರೀತಿಯಲ್ಲಿ ನಾವು ನೋಡ್ತೇವೆ, ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧಿ ಎಂಬುದಾಗಿ ನಾವು ಕರೆಯುತ್ತೇವೆ. ಗಾಂಧೀಜಿಯವರು ಅವರಿಗೆ ಹೆಸರು ಮಹಾತ್ಮ ಎಂದಲೇ ಕರೆಯುತ್ತಾರೆ. ಯಾಕೆ ಎಂಬುದಾಗಿ, ಅವರು ಯಾವ ರೀತಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿದಾಗ ಪ್ರೆಸಿಡೆಂಟ್ ಆಗಿರಲಿಲ್ಲ, ಪ್ರೈಮ್ ಮಿನಿಸ್ಟರ್ ಆಗಲಿಲ್ಲ, ಯಾವುದೇ ಕ್ಯಾಬಿನೆಟ್ ದರ್ಜೆ ಅವರು ಹಿಡ್ಕೊಳ್ಳಿಲ್ಲ, ಆರ್ಡಿನರಿ MLA ಕೂಡ ಆಗಿರಲಿಲ್ಲ. ಆದರೆ ಅವರು ಜನರ ನಾಯಕರಾಗಿ ಇದ್ದರು. ಹೀಗಿರುವಾಗ ಕರ್ತನಲ್ಲಿ ಪ್ರಿಯರೇ, ಇಂದು ನಮ್ಮ ಕ್ರೈಸ್ತ ಸಭೆಗಳಲ್ಲಿ ನಾಯಕತ್ವದ ಅವಶ್ಯಕತೆ ಇರುತ್ತದೆ. ಯೇಸು ಸ್ವಾಮಿಯ ಸೇವೆಯ ಆರಂಭವನ್ನು ನೋಡೋಣ. ಪ್ರಾರಂಭದಲ್ಲಿ ಸ್ವಾಮಿಗೆ ಶೋಧನೆ ಬಂತು, ಸೈತಾನದ ಶೋಧನೆ ಬಂತು. ಹೇಗೆಂದರೆ, ಈ ಕಲ್ಲುಗಳನ್ನು ರೊಟ್ಟಿ ಮಾಡು ಎಂಬುದಾಗಿ ಸೈತಾನ ಶೋಧನೆ ಮಾಡು. ಅಂದರೆ ಅದರ ಅರ್ಥ, ನೀನು ಒಬ್ಬ ಪವಾಡ ಪುರುಷನ ಒಂದು ವಿಶೇಷವಾದ ಅದ್ಭುತ ಕಾರ್ಯ ಮಾಡಿ ಲೋಕ ಪ್ರಸಿದ್ಧಿಯಾಗಬಹುದು ಎಂಬುದಾಗಿ. ಎರಡನೇ ಶೋಧನೆ, ಈ ದೇವಾಲಯ ಧುಮುಕು, ದೇವದೂತರು ನಿನ್ನನ್ನು ಎತ್ತಿಕೊಳ್ಳುವರು ಎಂಬುದಾಗಿ. ಅಂದರೆ ಅದರ ಅರ್ಥ, ಲೋಕದ ರೀತಿಯಲ್ಲಿ ನೀನು ಮಹಾಯಾಜಕನಾಗಬಹುದು, ದೊಡ್ಡ ಒಂದು ನಾಯಕನಾಗ್ಬೋದು, ಧರ್ಮಾಧಿಕಾರಿಯಾಗಬಹುದು ಎಂಬಂಥ ರೀತಿಯ ಶೋಧನೆ ಬರುತ್ತದೆ. ಅದನ್ನು ಕೂಡ ಸ್ವಾಮಿ ತ್ಯಜಿಸ್ತಾನೆ. ಮೂರನೇದಾಗಿ, ಈ ಲೋಕವನ್ನು ಸಮಾಸ ನಿನಗೆ ಕೊಡುತ್ತೇನೆ, ನನಗೊಂದು ನಮಸ್ಕಾರ ಮಾಡು. ಹೆರೋದ ಇದ್ದ ಹಾಗೆ ನೀನು ಕೂಡ ಅರಸನಾಗಬಹುದು ಎಂಬಂಥ ಶೋಧನೆ ಬರ್ತದೆ.
ಆದರೆ ಇವೆಲ್ಲವನ್ನು ಸ್ವಾಮಿ ತ್ಯಜಿಸಿ ಆತನು ಶಿಲುಬೆ ಎಂಬ ಸಿಂಹಾಸನವನ್ನು ಆತನು ಸ್ವೀಕರಿಸ್ತಾನೆ. ಕರ್ತನಲ್ಲಿ ಪ್ರಿಯೆ, ಹೀಗೆ ಒಂದು ಆಂಗ್ಲ ಭಾಷೆಯಲ್ಲಿ ಹೇಳುತ್ತದೆ, ಇಫ್ ವಿ ನೀಲ್ ಬಿಫೋರ್ ಗಾಡ್ ವಿ ಕ್ಯಾನ್ ಸ್ಟ್ಯಾಂಡ್ ಬಿಫೋರ್ ಪೀಪಲ್. ಇಫ್ ವಿ ನೀಲ್ ಬಿಫೋರ್ ಗಾಡ್ ವಿ ಕ್ಯಾನ್ ಸ್ಟ್ಯಾಂಡ್ ಬಿಫೋರ್ ಪೀಪಲ್. ಇಫ್ ನಾಟ್ ವಿ ಹ್ಯಾವ್ ಟು ನೀಲ್ ಬಿಫೋರ್ ಆಲ್ ಪೀಪಲ್. ಅಂದರೆ ನಾವು ದೇವರ ಮುಂದೆ ಮೊಣಕಾಲುವುದರೆ ಜನರ ಮುಂದೆ ಧೈರ್ಯವಾಗಿರಬಹುದು, ಇಲ್ಲವಾದರೆ ನಾವು ಜನರ ಮುಂದೆ ಯಾವಾಗಲೂ ತಲೆಬಾಗಬೇಕಾಗುತ್ತದೆ. ಇದು ನಮ್ಮ ಕ್ರೈಸ್ತ ಜೀವಿತದ ನೈಜ ಸ್ಥಿತಿಯಾಗಿರ್ತದೆ. ತಿರುಗೊಮ್ಮೆ ನಾವು ವಾಕ್ಯದ ಕಡೆಗೆ ಗಮನ ಕೊಡೋಣ. ಸ್ವಾಮಿ ಆ ಬಾರ್ತಿಮಾಯ ಕುರುಡನ ಮಾತನ್ನು ಕೇಳಿ ಆತನಿಗೆ ಕೇಳುತ್ತಾನೆ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ? ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ? ಸ್ವಾಮಿ, ನನಗೆ ಕಣ್ಣು ಬರುವಂತೆ ಮಾಡು ಗುರುವೇ, ನನಗೆ ಕಣ್ಣು ಬರುವಂತೆ ಮಾಡು ಗುರುವೇ. ನಾವು ಇನ್ನೊಂದು ಸಂದರ್ಭದಲ್ಲಿ ನಾವು ಮತ್ತೊಂದು ಸಂಗತಿಯನ್ನು ನೋಡುತ್ತೇವೆ. ಜೆಬೆದಾಯನ ಮಕ್ಕಳು ಯೇಸುವಿನ ಬಳಿಗೆ ಬಂದು, ನೀನು ಪರಲೋಕ ರಾಜ್ಯವನ್ನು, ನಿನ್ನ ರಾಜ್ಯವನ್ನು ಪಡೆದು ಬರುವಾಗ ನಿನ್ನ ಎಡ ಬಲಗಡೆಯಲ್ಲಿ ನನಗೆ ಕೊಡಬೇಕು. ಯೇಸು ಸ್ವಾಮಿ ನಿಮಗೇನು ಮಾಡಿ ಇದೇ ಪ್ರಶ್ನೆಯನ್ನು ಕೇಳಿದಾಗ ಅವರು ಕೇಳುವಂಥ ಉತ್ತರ, ಅವರು ಅಧಿಕಾರವನ್ನು ಕೇಳ್ತಾರೆ. ಆದರೆ ಇಲ್ಲಿ ಬಾರ್ತಿಮಾಯನು ಬರೇ ತನಗೆ ದೃಷ್ಟಿ ಬರಬೇಕು, ಕಣ್ಣು ಬರಬೇಕು ಎಂಬುದಾಗಿ, ಯಾವುದೇ ಹಣ ಅದು ಯಾವುದೇ ರೀತಿಯ ಕೊರತೆ ಇರಲಿಲ್ಲ. ಆದರೆ ಅವನಿಗೆ ಬೇಕಾದದ್ದು ಯೇಸು ಮಾತ್ರವೇ ಎಂಬುದನ್ನು ನಾವು ತಿಳ್ಕೊಳ್ಳುತ್ತೇವೆ. ನಾವು ನೋಡ್ತೇವೆ ವಾಕ್ಯ ಭಾಗದಲ್ಲಿ, ಆತನಿಗೆ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದಾಗಿ ಸ್ವಾಮಿ ಹೇಳಿದಾಗ ಆತನು ಕಣ್ಣು ಬಂದು ಯೇಸುವಿನ ಹಿಂದೆ ಹೋದನು ಎಂಬುದಾಗಿ ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಯಾರನ್ನು ಸಂಧಿಸ್ತಾನೋ ಅವರು ಮಾರ್ಪಾಟಾದ ಜೀವನವನ್ನು ನಡೆಸ್ತಾರೆ. ಅವರು ಹಿಂದೆ ಹೋಗಲು ಸಾಧ್ಯವಿಲ್ಲ. ಯಾಕಂತೇಳಿದರೆ ಸಮಾರ್ಯದ ಸ್ತ್ರೀ ಯೇಸು ಸಂಧಿಸಿದ ವ್ಯಕ್ತಿ, ಆದರೆ ಆಕೆಯು ಬದಲಾದ ಒಂದು ಸ್ತ್ರೀಯಾಗಿ ಸಮಾರ್ಯ ಸ್ಥಳಕ್ಕೆ ಮಿಷನರಿಯಾಗಿ ಹೋಗುತ್ತಾಳೆ. ಅದೇ ರೀತಿಯಲ್ಲಿ ಜಕ್ಕಾಯನು ಯೇಸುಸ್ವಾಮಿ ಸಂಧಿಸಿದಾಗ ಆತನಲ್ಲಿ ಉಂಟಾದ ಮಾರ್ಪಾಡನ್ನು ನಾವು ನೋಡ್ತೇವೆ. ಜಕ್ಕಾಯನ ಎಂಬುದಾಗಿ ಹೇಳುವಾಗ ಶುದ್ಧನು, ಆದರೆ ಆತನ ಪಕ್ಕ ಭ್ರಷ್ಟಾಚಾರಿಯಾಗಿದ್ದನು, ಆದರೆ ಅವನು ಮಾರ್ಪಾಟು ಹೊಂದಿದ್ದನ್ನು ನಾವು ನೋಡ್ತೇವೆ. ಇನ್ನು ವಾಕ್ಯ ಭಾಗಕ್ಕೆ ಬರೋಣ. ಇನ್ನೊಂದು ಸಾರಿ ಇನ್ನೊಬ್ಬ ಕುರುಡನ್ನು ನಾವು ಸತ್ಯವೇದಲ್ಲಿ ಕಂಡುಕೊಳ್ಳುತ್ತೇವೆ. ಆ ಕುರುಡನು ಯಾರಂತ ಹೇಳಿದರೆ ಯೇಸು ಸಂಧಿಸಿದ ಇನ್ನೊಬ್ಬ ವ್ಯಕ್ತಿ ಸೌಲನ ಕುರಿತು ನಾವು ಓದಿದ್ದೇವೆ ಅಪೊಸ್ತಲರ ಕೃತ್ಯದಲ್ಲಿ. ಕ್ರೈಸ್ತ ಸಭೆಯ ಹಿಂಸಕನಾಗಿ ಆತನು ಕ್ರೈಸ್ತರನ್ನು ಹಿಂಸೆಪಡಿಸಲು ಅಧಿಕಾರ ಪಡೆದು ದಮಸ್ಕದ ದಾರಿಯಲ್ಲಿ ಹೋಗುವಾಗ ಅಲ್ಲಿ ಪೂಜಿತನಾದ ಯೇಸು ಅವನನ್ನು ಸಂಧಿಸ್ತಾನೆ. ಸೌಲನೇ ನನ್ನನ್ನು ಯಾಕೆ ಹಿಂಸೆಪಡಿಸಿದೆ ಅಂತ ಒಂದು ವಾಣಿಯನ್ನು ಕೇಳುತ್ತಾನೆ. ಆತನು ನೆಲಕ್ಕೆ ಬಿದ್ದು ಆತನು 3 ದಿನ ಆತನು ದೃಷ್ಟಿ ಇಲ್ಲದವನಾಗಿ ಕಣ್ಣು ಇದ್ದುದನ್ನು ನಾವು ವಾಕ್ಯ ಭಾಗದಲ್ಲಿ ಕಂಡುಕೊಳ್ಳುತ್ತೇವೆ. ಅವನು ಆ ಸಮಯದಲ್ಲಿ ಆತನಿಗೆ ಪರಿವರ್ತನೆ ಹೊಂದಿದವನಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದನು. 3 ದಿನ ರಾತ್ರಿ ಹಗಲು ಆತನಿಗೆ ದೃಷ್ಟಿ ಇರಲಿಲ್ಲ. ಆದರೆ ದೇವರ ಆಜ್ಞೆಯ ಪ್ರಕಾರ ದೇವರ ಸೇವಕನ ಅನನೀಯನು ಅವನ ಕೈ ಮೇಲೆ ಇಡುವುದರ ಮೂಲಕವಾಗಿ ಅವನಿಗೆ ಕಂಡು ಬಂತು. ಕ್ರೈಸ್ತ ಸಭೆ ಹಿಂಸಕನಾಗಿದ್ದ ಸೌಲನು ಆತನು ಮಾನಸಾಂತರ ಹೊಂದಿ ಆತನು ಪೌಲನಾಗುತ್ತಾನೆ. ಸೌಲ ಬಹಳ ದುರಂಕಾರಿಯಾದ ವ್ಯಕ್ತಿ, ಆದರೆ ಪೌಲ ಅದರ ಮೂಲಾರ್ಥದಲ್ಲಿ ಹೆಸರಿಗೆ ತಕ್ಕಂತೆ ದೀನನು ಎಂಬುದಾಗಿ ಅರ್ಥ ಬರುತ್ತದೆ. ಕರ್ತನ ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ನಾವು ನೋಡುವಾಗ ಆದಿ ಸಭೆಗೆ ಪೌಲನ ಕೊಡುಗೆ ಅಪಾರವಾದದು. ವಿಶೇಷವಾಗಿ ಮುಖ್ಯ ಕೇಂದ್ರಗಳಲ್ಲಿ ಆತನು ಸಭೆಯನ್ನು ಸ್ಥಾಪಿಸಿದನು. ಅನೇಕರಿಗೆ ಆತ್ಮಿಕ ದೃಷ್ಟಿಯನ್ನು ಕೊಟ್ಟನು. ಸಭೆಗಳನ್ನು ಸ್ಥಾಪಿಸುವ ಮೂಲಕವಾಗಿ ಆತ ನಿಜವಾಗಿ ದೇವರ ಸೇವಕನು ಗುಲಾಮನಾಗಿ ಜೀವಿಸಿದನು. ಮತ್ತು ಸಭಾಚರಿತ್ರಲ್ಲಿ ನಾವು ಕಂಡು ಬರುವಂತೆ ಆತನು ಕಡೆಯಲ್ಲಿ ಹತಸಾಕ್ಷಿ ಮರಣವನ್ನು ಹೊಂದಿದನೆಂಬುದಾಗಿ ನಾವು ನೋಡುತ್ತೇವೆ. ಇನ್ನೊಬ್ಬ ಕುರುಡನನ್ನು ನಾವು ಗಮನಿಸುವ. ಆತನ ಹೆಸರು ಜಾನ್ ನ್ಯೂಟನ್ ಎಂಬುದಾಗಿ. ಜಾನ್ ನ್ಯೂಟನ್ ಹೆಸರನ್ನು ಅನೇಕರು ಕೇಳಿರಬಹುದು. ಆತನು ಬಾಲ್ಯದಲ್ಲಿ ತನ್ನ ತಾಯಿಯ ಸಂಗಡ ಆತನು ಕ್ರೈಸ್ತ ಶಿಕ್ಷಣವನ್ನು ಹೊಂದಿದ್ದನು. ಆದರೆ ದುರದೃಷ್ಟವಶಾತ್ 7ನೇ ವರ್ಷದಲ್ಲಿ ಆತನು ತಾಯಿಯನ್ನು ಕಳಕೊಂಡನು. ಮುಂದೆ ತಂದೆಯ ಉದ್ಯೋಗವನ್ನು ಆತನು ಅರಸಿ ಮುಂದೆ ಸಾಗುತ್ತಾನೆ.
ಆತನು ಒಬ್ಬ ನಾವಿಕನಾಗಿ ಆತನು ಆಫ್ರಿಕಾ ದೇಶದಲ್ಲಿ ಇರುವಂಥ ಬಡ ಜನರನ್ನು ಗುಲಾಮರನ್ನಾಗಿ ಸಿರಿವಂತ ರಾಷ್ಟ್ರಗಳಿಗೆ ಆತನು ಮಾರುವಂಥ ವ್ಯಾಪಾರ ಮಾಡುವಂಥ ಒಂದು ಹುದ್ದೆಯಲ್ಲಿ ಆತನು ಮುಂದುವರಿಯುತ್ತಾನೆ. ಇಂಥ ಸಂದರ್ಭದಲ್ಲಿ ಅವನಿಗೆ ಬಹಳ ಅನೇಕ ಕೆಟ್ಟ ಚಟಗಳು ಕೂಡ ಬಂತು. ಹಣದ ಆಸೆಯಿಂದ ಆತನು ಸ್ವಲ್ಪ ಕೆಟ್ಟವನಾದನು. ಒಂದು ಸಾರಿ ಆತನು ಹಡಗಿನಲ್ಲಿ ಪ್ರಯಾಣ ಮಾಡುವಾಗ ಆ ಹಡಗು ಮುಳುಗುವ ಸ್ಥಿತಿಯಲ್ಲಿತ್ತು. ಅಂಥ ಸಂದರ್ಭದಲ್ಲಿ ಪ್ರಥಮವಾಗಿ ತನ್ನ ಜೀವಮಾನದಲ್ಲಿ ಆತನು ತಾಯಿಯ ನೆನಪಾಗುತ್ತದೆ. ಆತನು ಪ್ರಾರ್ಥನೆ ಮಾಡ್ತಾನೆ, ಪ್ರಥಮವಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ದೇವರು ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಕೇಳಿ ಆತನಿಗೆ ಆ ಸಮುದ್ರ ಶಾಂತವಾಗುತ್ತದೆ. ಆತನು ಅಪಾಯದಿಂದ ತಪ್ಪಿಸಿಕೊಳ್ಳುತ್ತಾನೆ. ಅನಂತರ ಆತನ ಒಂದು ಟರ್ನಿಂಗ್ ಪಾಯಿಂಟ್, ಆತನ ಮುಂದೆ ಇಂಗ್ಲೆಂಡ್ ದೇಶದಲ್ಲಿ ಚರ್ಚ್ ಆಫ್ ಇಂಗ್ಲೆಂಡ್ ಆ ಒಂದು ಸಭೆಯಲ್ಲಿ ಆತ ದೈವಜ್ಞಾನ ಶಾಸ್ತ್ರ ಪಡೆದು ಅಧ್ಯಯನ ಮಾಡಿ ಸಭಾಪಾಲಕನಾಗುತ್ತಾನೆ. ಮತ್ತು ಆತನು ವಿಶೇಷವಾದ ಒಂದು ಅನೇಕ ಸಂಗೀತಗಳನ್ನು ರಚಿಸ್ತಾನೆ. ಅದರಲ್ಲಿ ಪ್ರಾಮುಖ್ಯವಾದ ಒಂದು ಸಂಗೀತ ನಾವು ಯಾವಾಗಲೂ ಹಾಡುತ್ತೇವೆ. ಅದೇನೆಂದರೆ, ಅಮೇಝಿಂಗ್ ಗ್ರೇಸ್, ಹೌ ಸ್ವೀಟ್ ದ ಸೌಂಡ್ that saved a wretch like me. I once was lost, but now I am found. Was blind, but now I see. Amazing grace, how sweet the sound that saved a wretch like me. I once was lost, but now I am found. Was blind, but now I see. ಜಾನ್ ನ್ಯೂಟನ್ ನಾವು ನೋಡುವಂತೆ ಸಾಯುವ ಮೊದಲು 82ನೇ ವಯಸ್ಸಿನಲ್ಲಿ ಆತನು ಸಾಯುವ ಮೊದಲು ಆತನು ಹೇಳಿದಂಥ ಮಾತು, ಐ ಆಮ್ ಎ ಗ್ರೇಟ್ ಸಿನ್ನರ್, ಕ್ರೈಸ್ಟ್ ಈಸ್ ದ ಗ್ರೇಟ್ ಸೇವಿಯರ್. ನಾನು ಕಡು ಪಾಪಿಯಾಗಿದ್ದೇನೆ, ಆದರೆ ಯೇಸು ಸ್ವಾಮಿ ಒಬ್ಬ ಶ್ರೇಷ್ಠ ರಕ್ಷಕನೆಂಬುದಾಗಿ ಹೇಳಿ ತನ್ನ ಪ್ರಾಣ ಬಿಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ 3 ವ್ಯಕ್ತಿಗಳು ಕುರುಡರು ಒಂದು ರೀತಿಯಲ್ಲಿ ನಾವು ನೋಡ್ತೇವೆ. ಆದರೆ ಅವರನ್ನು ಮಾರ್ಗದಲ್ಲಿಯೇ ಸ್ವಾಮಿ ಸಂಧಿಸಿ ಅವರನ್ನು ಬದಲಾಯಿಸುವಂಥ ಜೀವಿತವನ್ನು ನಾವು ಕಂಡುಕೊಳ್ಳುತ್ತೇವೆ. ಸಭಾ ಚರಿತ್ರೆಯನ್ನು ಗಮನಿಸುವ ಕ್ರೈಸ್ತ ಸಭೆ ಮೊದಲನೇ ಶತಮಾನದಿಂದ ಈಗ 21ನೇ ಶತಮಾನದವರೆಗೂ ಕೂಡ ಇಟ್ಸ್ ಅ ಸಫರಿಂಗ್ ಚರ್ಚ್. ಜನರು ಕ್ರೈಸ್ತ ಸಭೆ ಅದು ಯಾವಾಗಲೂ ಶ್ರಮೆ ಪಡುವಂಥ ಒಂದು ಸಭೆಯಾಗಿದೆ. ಎಕ್ಸೆಪ್ಟ್ 4th century, 4ನೇ ಶತಮಾನದಲ್ಲಿ ಮಾತ್ರ ಸಭೆಯಲ್ಲಿ ಸಮಾಧಾನವಿತ್ತು. ಕಾರಣ, ಆಗಿನ ಎಂಪರರ್ ಆಗಿದ್ದಂಥ ರೋಮನ್ ಎಂಪರರ್ ಕಾನ್ಸ್ಟಂಟೈನ್, ಆ ಸಮಯದಲ್ಲಿ ಕಾನ್ಸ್ಟಂಟೈನ್ ಯುದ್ಧಕ್ಕೆ ಹೋದಾಗ ಆತನಿಗೆ ಶಿಲುಬೆಯ ಗುರುತನ್ನು ಆತನು ಉಪಯೋಗಿಸಿ ಅಲ್ಲಿ ಆತನಿಗೆ ಜಯ ಸಿಕ್ಕಿತು. ಅಂದಿನಿಂದ ಆತನು ಕ್ರೈಸ್ತ ಸಭೆಗೆ ಹಿಂಸೆ ಕೊಡಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ನಮ್ಮ ಸಭೆಯ ಪರಿಸ್ಥಿತಿ ಹೇಗಿದೆ? ಒಂದು ರೀತಿಯಲ್ಲಿ ಹೊರಗೂ ಒಳಗೂ ಒಂದು ರೀತಿಯ ಆತ್ಮಿಕ ಕುರುಡತನ ನಮ್ಮಲ್ಲಿ ತುಂಬಿಲ್ಲವೋ? ನಮ್ಮ ಕ್ರೈಸ್ತ ಜೀವಿತ, ದೇವರ ವಾಕ್ಯದ ಪರಿಚಯ ನಮಗಿದೆಯೋ? ದೇವರ ಸ್ವರ ನಮಗೆ ಕೇಳಿಸ್ತದೋ? ಪ್ರಶ್ನೆ ಮಾಡಿಕೊಳ್ಳೋಣ. ನಮ್ಮ ಹಿಂದೂ ಬಾಂಧವರು ಹೇಳುತ್ತಾರೆ, ಬ್ಯಾಕ್ ಟು ವೇದಾಸ್ ಎಂಬ. ಕ್ರೈಸ್ತರಾಗಿ ನಾವು ಏನು ಹೇಳ್ತೇವೆ ಇದೆ, ಬ್ಯಾಕ್ ಟು ದ ಬೈಬಲ್. ಹೌದು, ನಾವು ಹಿಂತಿರುಗಿ ವಾಕ್ಯಕ್ಕೆ ಬರಬೇಕಾಗಿದೆ. ಯಾಕಂತ ಹೇಳಿದರೆ, ಹೌದು, ವಾಕ್ಯಕ್ಕೆ ಬರಬೇಕೆಂಬುದಾಗಿ ಅನೇಕರು ಹೇಳ್ತಾರೆ. ನಮ್ಮಲ್ಲಿ ಕೂಡ ಬೈಬಲ್ ಇದೆ ಎಂಬುದಾಗಿ. ಅನೇಕರು ಈಗಿನ ಕಾಲದಲ್ಲಿ ಬೈಬಲ್ ಎಂಬುದಾಗಿ ಹೇಳುವಾಗ ಮೊಬೈಲ್ ತೋರಿಸ್ತಾರೆ. ಯಾಕಂದರೆ ಅದರಲ್ಲಿ ದೇವರ ವಾಕ್ಯ ಕೊಡಲ್ಪಟ್ಟಿದೆ. ಆದರೆ ಮೊಬೈಲ್ ಯಾವಾಗಲೂ ಸತ್ಯವೇಗ ಆಗುವುದಿಲ್ಲ. ಯಾಕಂದರೆ ಅಲ್ಲಿ ಅನೇಕ ಕೆಟ್ಟ ವಿಚಾರಗಳನ್ನು ಕೂಡ ನಾವು ನೋಡ್ತೇವೆ. ಆದರೆ ಸತ್ಯವೇದ ಅದು ನಮಗೆ ಒಳ್ಳೆಯ ವಿಚಾರಗಳನ್ನು ತಿಳಿಸ್ತದೆ. ದೇವರ ವಾಕ್ಯ ಪುಸ್ತಕದಲ್ಲಿ ಮಾತ್ರವಲ್ಲ, ನಮ್ಮ ಮಸ್ತಕದಲ್ಲಿ ಕೂಡ ಬರಬೇಕು. ಮಸ್ತಕ ಅಂದರೆ ಮೈಂಡ್, ನಮ್ಮ ಆಂತರದಲ್ಲಿ ಕೂಡ ಅದು ನಮಗೆ ಕೊಡಲ್ಪಡಬೇಕಾಗಿದೆ. ಅಂತಿಮವಾಗಿ ಒಂದು ಸಂಗತಿಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಬ್ಬ ಯವನಸ್ಥ ಕುಟುಂಬ, ಆ ಕುಟುಂಬದಲ್ಲಿ ಒಬ್ಬ 4 ವರ್ಷದ ಬಾಲಕನಿದ್ದನು. ಅವನ ಬರ್ತ್ಡೇ ಜನ್ಮದಿನಕ್ಕೋಸ್ಕರವಾಗಿ ತಂದೆ ತಾಯಿಗಳು ಕಾಸ್ಟ್ಲಿ, ಅದು ರೆಬೆಕ್ಕಾ ಯಾವುದೋ ಕಾಸ್ಟ್ಲಿ ಶೂ ಅಂತ ತೆಗೆದುಕೊಡ್ತಾರೆ. ಆ ಮಗು, 4 ವರ್ಷದ ಮಗು ಏನು ಮಾಡ್ತದೆ ಅಂತೇಳಿದರೆ, ಬರ್ತ್ಡೇ ಡೇಸ್ ಅದನ್ನು ಭಾಳ ಅಂದವಾಗಿ ಹಾಕ್ಕೊಂಡು ಬೆಡ್ ಟೈಮ್ವರೆಗೆ ಕೂಡ ಆ ಶೂನಲ್ಲೇ ಇರ್ತದೆ. ಮತ್ತು ಮರುದಿನ ಆ ಶೂ ಅದಕ್ಕೆ ಲೆಕ್ಕ ಇಲ್ಲ, ಬರೀ ಹಳೆ ಚಪ್ಪಲು ಹಾಕ್ಕೊಂಡೇ ಆ ಮಗು ಓಡಾಡ್ತದೆ.
ಯಾಕಂದರೆ ಆ ಮಗುವಿಗೆ ಅದರ ಬೆಲೆ ಗೊತ್ತಿಲ್ಲ. ತಂದೆ ತಾಯಿಗಳು ಅದಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ, ಎಷ್ಟು ಹಣ ಇದೆ, ಅವರ ಸ್ಯಾಲ್ರಿಯಲ್ಲಿ ಎಷ್ಟು ಕೊಟ್ಟಿದ್ದಾರೆ ಎಂಬಂಥ ಯೋಚನೆ ಕೂಡ ಆ ಮಗುವಿಗೆ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಕ್ರೈಸ್ತ ಜೀವಿತವಾಗಿದೆ. ಹೇಗೆಂದರೆ ಯೇಸು ಸ್ವಾಮಿ ನಮಗೋಸ್ಕರ ಸತ್ತಿದ್ದಾನೆ, ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಎಂಬಂಥ ಆ ಒಂದು ಬೆಲೆ ನಾವು ಕೊಡುವುದಾದರೆ ಆ ಬೆಲೆ ಅದು ವಿಶೇಷವಾದದ್ದು, ಅಮಿತವಾದದ್ದು ಎಂಬುದಾಗಿ ತಿಳ್ಕೊಳ್ಬೇಕಾಗಿದೆ. ಇದು ಕ್ರೈಸ್ತ ಜೀವಿತದ ಆತ್ಮಿಕ ಸ್ಥಿತಿಯಾಗಿದೆ. ಇನ್ನು ನಾವು ಶಿಲುಬೆಯನ್ನು ಯೋಚನೆ ಮಾಡುವಾಗ ಶಿಲುಬೆ ಆ ಗುರುತನ್ನು ನಾವು ಯಾವುದಕ್ಕೆ ಉಪಯೋಗಿಸ್ತೇವೆ? ಆರ್ನಮೆಂಟ್ಸ್, ಆಭರಣಗಳಿಗೆ. ನಮ್ಮ ಕೈಯಲ್ಲಿ ರಿಂಗ್ ಅಥವಾ ಹಾರ, ಚೈನ್ ಅಥವಾ ಯಾವುದಾದ್ರಿದ್ದರೆ ಅದಕ್ಕೆ ಕ್ರಾಸ್ ಬೇಕೆಂಬುದಾಗಿ ಕೆಲವರು ಅಪೇಕ್ಷೆ ಮಾಡುತ್ತಾರೆ. ಇನ್ನು ಡೆಕೋರೇಷನ್, ಅಲಂಕಾರ. ಕೆಲವೊಂದು ಹಳ್ಳಿ ಸಭೆಗಳಲ್ಲಿ ನನ್ನ ಅನುಭವ. ಯಾಕೆಂದರೆ ಕ್ರಿಸ್ಮಸ್ಗೆ ಡೆಕೋರೇಷನ್ ಮಾಡುವಾಗ ಅದು ಕ್ರಾಸ್ ಬರಲೇಬೇಕು ಅಲ್ಲಿ ಡೆಕೋರೇಷನ್ನಲ್ಲಿ ಅಂಥ ಒಂದು ಅಭಿಪ್ರಾಯವನ್ನು ಕೆಲವರು ಹೊಂದಿರ್ತಾರೆ. ನಮ್ಮ ಹಿಂಬುಕ್ ಮತ್ತು ನಮ್ಮ ಬೈಬಲಲ್ಲಿ ಕೂಡ ಕ್ರಾಸ್, ಶಿಲ್ಬೆಯ ಗುರುತಿದೆ. ಮತ್ತು ಕಡೆಯಲ್ಲಿ ನಾವು ನೋಡುವಂಥದ್ದು ನಮ್ಮ ಯಾರಾದರೂ ತೀರಿ ಹೋದಾಗ ಕಾಫಿನ್ ಬಾಕ್ಸಲ್ಲಿ ಕ್ರಾಸ್ ಇರ್ತದೆ. ಒಂದು ರೀತಿಯಲ್ಲಿ ನಮಗೆ ಆ ನಿರೀಕ್ಷೆ ಇದೆ, ಇಲ್ಲ ಅಂತೇಳಿ ಸಾಧ್ಯವಿಲ್ಲ. ನಾನು ಬೇರೆ ಬೇರೆ ಕಡೆಗೆ ದೂರದ ಪ್ರಯಾಣ ಮಾಡುವಾಗ ಹೊರ ನೋಟ ನೋಡುವಾಗ ಎಲ್ಲಿಯಾದರೂ ಹಳ್ಳಿ ದಾರಿಯಲ್ಲಿ ಎಲ್ಲಾದರೂ ಶಿಲುಬೆ ನೋಡಿದರೆ ತುಂಬ ಸಂತೋಷವಾಗ್ತದೆ. ಇಲ್ಲಿಯೂ ಕ್ರೈಸ್ತರಿದ್ದಾರಲ್ಲ ಎಂಬಂಥ ಆ ಒಂದು ಸಂತೋಷ ನನಗೆ ಬರುತ್ತದೆ. ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾದೇನೆ ಅಂತ ಹೇಳಿದೆ, ಶಿಲುಬೆಯ ಅರ್ಥ ಅಂದರೆ ಅದು ವಿಶೇಷವಾದದ್ದು, ಯಾವ ರೀತಿಯಲ್ಲಿ ನಮಗೆ ಅದು ಲಭಿಸ್ತದೆ, ಅನ್ವಯವಾಗ್ತದೆ ಎಂಬುದಾಗಿ ಹೇಳುವಾಗ ಸಂತ ಪೇತ್ರನು 1ನೇ ಅಧ್ಯಾಯ 18-19 ನಮಗೆ ಹೀಗೆ ತಿಳಿಸಿದ್ದಾನೆ. ಪೇತ್ರ ಫಸ್ಟ್ ಪೀಟರ್ 1:18-19, ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಲಂಕ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯ ರಕ್ತದಿಂದಲೇ ಬಲ್ಲಿರಷ್ಟೇ. ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಬಲ್ಲಿರಷ್ಟೇ. ಆದ್ದರಿಂದ ಪ್ರಿಯರೇ, 40 ದಿನಗಳ ಧ್ಯಾನ ಪರಿಸಮಾಪ್ತಿಯಾಗುತ್ತಾ ಬರುತ್ತದೆ. ಆರಾಧನೆ ಅಥವಾ ಪುನರುತ್ಥಾನ ಹಬ್ಬ ಆದ ತರುವಾಯ ನಾವು ಅನೇಕ ಸಾರಿ ಹೆಚ್ಚಿನ ಸಂದರ್ಭಗಳಲ್ಲಿ ಯೇಸುವಿನ ಶಿಲುಬೆಯನ್ನು ಮರೆತರೆ ನಮಗೆ ರಕ್ಷಕನ ಪ್ರೀತಿ, ತ್ಯಾಗ ಅದು ನಾವು ಮರೆತಂತೆ ಆಗಿರುತ್ತದೆ. ಹೀಗಿರುವಲ್ಲಿ ನಾವು ತಿಳ್ಕೊಳ್ಬೇಕಾದ ಒಂದು ಸತ್ಯಾಂಶ, ನಜರೇತಿನ ಯೇಸು ಕಡೇ ಸಾರಿ ಎರಿಕೋ ಮಾರ್ಗವಾಗಿ ಹಾದು ಹೋಗುತ್ತಿರುವಾಗ ಬಾರ್ತಿಮಾಯನಿಗೆ ದೃಷ್ಟಿ ಸಿಕ್ಕಿತು. ಒಂದು ವೇಳೆ ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಜರೇತಿನ ಯೇಸು ಇಂದು ಈ ವಿಲ್ಸನ್ ಗಾರ್ಡನ್ ಸಭೆಯ ಶಾಂತಿ ದೇವಾಲಯದ ನಡುವೆ ಹಾದು ಹೋಗುವುದಾದರೆ ನಮ್ಮ ಪ್ರತಿಕ್ರಿಯೆ ಏನು? ಒಂದು ಸಂಗತಿಯನ್ನು ಸಂಗೀತಗಾರರ ವಿಚಾರವಾಗಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾವು ಹಾಡುವಂಥ ಕೈಯಲ್ಲಿ ಒಂದು ಇಲ್ಲದೆ ಈ ಸಂಗೀತದ ರಚಕರ ಅವರ ಹೆಸರು ಚಾರ್ಲೆಟ್ ಎಲಿಯಟ್ ಎಂಬಂಥ ಒಬ್ಬಾಕೆ ಸ್ತ್ರೀ. ಚಾರ್ಲೆಟ್ ಎಲಿಯಟ್ ಎಂಬಾಕೆ ಸ್ತ್ರೀ ಲಂಡನ್ನಲ್ಲಿ ಬೆಳೆದಂಥ ಒಬ್ಬಾಕೆ ಸ್ತ್ರೀ. ತನ್ನ ಜೀವಿತದ ಯವನ ಪ್ರಾಯದಲ್ಲಿ ಪ್ರಾಪಂಚಿಕವಾದ ರೀತಿಯಲ್ಲಿ ಆಕೆ ಲೇಖಕಿಯಾಗಿ, ಗಾಯಕಿಯಾಗಿ ಆಕೆ ಹೆಚ್ಚಾಗಿ ಸಂಪಾದನೆ ಮಾಡುತ್ತಾಳೆ. ಆದರೆ 31ನೇ ವರ್ಷದಲ್ಲಿ ಆಕೆಗೆ ಅನಾರೋಗ್ಯ ಉಂಟಾಗ್ತದೆ. ಅಲ್ಲಿಂದ ಆಕೆ ಬೆಡ್ ರಿಡನ್ ಆಗಿ ಇರುತ್ತಾಳೆ. ಅಂಥ ಸಂದರ್ಭದಲ್ಲಿ ಆಕೆ ಸಂಪಾದಿಸಿದ ಹಣವನ್ನು ತನ್ನ ಅನಾರೋಗ್ಯಕ್ಕೋಸ್ಕರ ವ್ಯಯ ಮಾಡುತ್ತಾಳೆ. ಆದರೆ ಅದೇ ಸಮಯದಲ್ಲಿ ಸಭಾಪಾಲಕರು ಆಕೆಯ ಬಳಿಗೆ ಬಂದು, ನೀನು ತಿಂತಿರಿಗೂ ಯಜ್ಞದ ಕುರಿಯಾದ ಯೇಸುವಿನ ಬಳಿಗೆ ಬಾ ಎಂಬುದಾಗಿ ಅನೇಕ ರೀತಿಯ ಸಂದೇಶ ಕೊಡುತ್ತಾರೆ. ಒಂದು ಸಂದರ್ಭದಲ್ಲಿ ಬಡ ಸಭಾಪಾಲಕರ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಅವರು ಹಣ ರೇಸ್ ಮಾಡಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಆಕೆ ಹತ್ರ ಕೊಡಲು ಏನಿರಲಿಲ್ಲ. ಆಗ ಅಂಥ ಸಂದರ್ಭದಲ್ಲಿ ಆಕೆ ಈ ಒಂದು ಸಂಗೀತವನ್ನು ರಚಿಸಲು, ಕೈಯಲ್ಲಿ ಒಂದು ಇಲ್ಲದೆ ನಿನ್ನ ಹತ್ರ ಬಂದ ಯೇಸುವೆ, ಬಹಳ ಅರ್ಥಗರ್ಭಿತವಾದ ಸಂಗೀತವನ್ನು ಅವರು ಆಲಯದಲ್ಲಿ ರಚಿಸಿ ಹಾಡಿದಾಗ ತುಂಬ ಹಣ, ಅವರು ನೆನೆಸಕ್ಕಿಂತ ಹೆಚ್ಚು ಹಣವನ್ನು ಜನರು ಆ ಒಂದು ಸೇವೆಗೋಸ್ಕರ ಕೊಟ್ಟರು.
ತನ್ನ 82ನೇ ವಯಸ್ಸಲ್ಲಿ ಆಕೆಯು ಹೆಚ್ಚು ಕಡಿಮೆ 40 ವರ್ಷದ ಮೇಲೆ ಆಕೆ ಜೀವಿಸಲು ಆಕೆ ಮರಣದ ಹಾಸಿಗೆಯಲ್ಲಿ ಇದ್ದು ಆಕೆ ಈ ಲೋಕವನ್ನು ತ್ಯಜಿಸಲು. ಆದರೆ ಆ ಸಂದರ್ಭದಲ್ಲಿ ಅನೇಕ ಉತ್ತಮ ಸಂಗೀತಗಳು ಕೂಡ ರಚಿಸಲು. ಕರ್ತನಲ್ಲಿ ಪ್ರಿಯರೇ, ಇಂದು ವಿಶೇಷವಾಗಿ ನಮ್ಮ ಜೀವಿತದಲ್ಲಿ ಕೂಡ ನಾವು ಶಿಲುಬೆಯನ್ನು ಮರೆಯಲು ಸಾಧ್ಯವಿಲ್ಲ. ಕೈಯಲ್ಲಿ ಒಂದು ಇಲ್ಲದೆ ನಿನ್ನ ಹತ್ರ ಬಂದ ಯೇಸುವೆ, ನೀ ಸತ್ತಿ ನನಗಾಗಿ ಪಾಪಾತ್ಮ ದೃಷ್ಟಿ ಸೇರಿಸುವೆ ಎಂಬುದೇ ನಮ್ಮ ದೈನಂದಿನ ಪ್ರಾರ್ಥನೆ ಆಗಲಿ. ಪ್ರಾರ್ಥನೆ ಮಾಡೋಣ. ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಶ್ರಮೆ ಹೊಂದಿ ಮರಣ ಹೊಂದಿ ನಮಗೆ ನಿತ್ಯ ಜೀವದ ನಿರೀಕ್ಷೆಯನ್ನು ಅನುಗ್ರಹಿಸಿಕೊಟ್ಟಂಥ ಈ ಸ್ವಾಮಿಲಿ ತಂದೆಯ ದೇವರೇ, ತಿರುಗಮೆ ನಿನ್ನ ಕೂಜಿದ ದಾವರೆಯಲ್ಲಿ ನಾವು ಸೇರಿ ಬಂದಿದ್ದೇವೆ. ನಿನ್ನ ಶಿಲುಬೆ ಬಿಟ್ಟರೆ ನಮಗೆ ಏನೂ ಗತಿ ಇಲ್ಲ, ಬೇರೆ ಗತಿ ಇಲ್ಲ ಸ್ವಾಮಿ. ಹೀಗಿರುವಾಗ ಸ್ವಾಮಿ, ಆ ಶಿಲುಬೆಯ ಜೀವಿತ ಅದು ನಮಗೆ ನಿರೀಕ್ಷೆಯ ಜಯದ ನಿರೀಕ್ಷೆಯ ಒಂದು ಸಂಕೇತವಾಗಿದೆ. ನಿನ್ನ ಶಿಲುಬೆ ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ. ಇದನ್ನು ಗ್ರಹಿಸುವಂತೆ ನಮಗೆ ಜ್ಞಾನದ ಹೃದಯವನ್ನು ದಯಪಾಲಿಸು. ಕೇಳಿದಂಥ ವಾಕ್ಯವನ್ನು ನಾವು ಇಲ್ಲಿಯೇ ಬಿಟ್ಟು ಹೋಗದೆ ಪೂರ್ಣ ಮನಸ್ಸಿಂದ ನಿನ್ನನ್ನು ಸ್ವೀಕರಿಸುವಂತೆಯೂ ನಮ್ಮ ಜೀವನ ಪರ್ಯಂತರ ನಿನ್ನ ಶಿಲುಬೆಯನ್ನು ನಾವು ಯಾವಾಗಲೂ ಸ್ಮರಿಸುವಂಥ ಮಕ್ಕಳಾಗಿ ಜೀವಿಸುವಂತೆ ಕಲಿಸು. ಆಗ ಕೃತಾರ್ಥರಾಗಲು ಯೇಸುವಿನ ಪವಿತ್ರ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್. ದೈವ ವಾಕ್ಯ ಸಂದೇಶವನ್ನು ಕೇಳಿದಂತಹ ನಾವು 128ನೇ ಪುಟದಲ್ಲಿ ಕಾಣುವಂತಹ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಆಯ್ಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯ ದೇವರು ನಂಬುತ್ತೇನೆ. ಆತನು ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಿಂದ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಮತ್ತು ಪಿಲಾತನ ಅಧಿಪತಿಯಲ್ಲಿ ಶ್ರಮ ಹೊಂದಿ ಶಿಲ್ಬೆಗೆ ಇಳಿಸಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರಿಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ಪಾಲಿಸಲು ಕುಳಿತುಕೊಂಡಿರ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ತೀರಿಸಿ ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಭಕ್ತರ ನ್ಯೂನತೆ ಪಾಪದ ದೇಹದ ಪುನರುತ್ಥಾನ ನಿತ್ಯ ಜೀವನದಲ್ಲಿ ನಂಬುತ್ತೇನೆ. ಸಭೆಯರು ದಯಮಾಡಿ ಕುಳಿತುಕೊಂಡ್ರೆ ಈ ವಾರದ ಸಭಾ ಪ್ರಕಟಣೆಯನ್ನು ಆಲಿಸೋಣ. ಸಭಾ ಪ್ರಕಟಣೆಗಳು. ಈ ದಿನ ಆರಾಧನೆಗೆ ಕೂಡಿ ಬಂದಿರುವ ನಿಮ್ಮೆಲ್ಲರಿಗೂ ಹಾಗೂ ಬೇರೆ ಸಭೆಗಳಿಂದ ಬಂದಿರುವ ಸಹೋದರ ಮತ್ತು ಸಹೋದರರನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ವಂದಿಸಿ ಸ್ವಾಗತ ಮಾಡುವರಾಗಿದ್ದೇವೆ. ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ವೀಕ್ಷಿಸುತ್ತಿರುವ ಸಭೆಯವರಿಗೆ ಪ್ರೀತಿಯ ವಂದನೆಗಳು. ಸಭಿಕರು ಮಾಸ್ಕ್ ಧರಿಸುವಂತೆಯೂ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ವಿನಂತಿ. ಈ ದಿನ ದೈವ ಸಂದೇಶ ನೀಡಿದ ಘನ ಜಾನ್ ವೆಸ್ಲಿ ಹ್ಯಾಮ್ಲರ್ ಅಯ್ಯನವರಿಗೆ ಸಭೆಯ ಪರವಾಗಿ ವಂದನೆಗಳು. ಈ ದಿನ ಸಂಜೆ 6:30 ಗಂಟೆಗೆ ಆರಾಧನೆ ನಡೆಸಲ್ಪಡುತ್ತದೆ. ತಾರೀಕು 24/3/2021 ಬುಧವಾರ ಸಂಜೆ 6:30 ಗಂಟೆಗೆ ಹಾಗೂ ಶುಕ್ರವಾರ ಸಂಜೆ 6:30 ಗಂಟೆಗೆ ಕ್ರಿಸ್ತ ಶಮಮರಣದ ಆರಾಧನೆ ನಡೆಸಲ್ಪಡುತ್ತದೆ. ಆರಾಧನೆಯಲ್ಲಿ ಕಾಣಿಕೆಗಳನ್ನು ಸ್ವೀಕರಿಸಲಾಗುವುದು. ತಾರೀಕು 28/3/2021 ಖಜ್ಜೂರಗಳ ಗರಿಗಳ ಭಾನುವಾರವನ್ನಾಗಿ ನಡೆಸಲ್ಪಡುತ್ತದೆ. ಪಾಮ್ ಸಂಡೇ ಕೋವಿಡ್-19 ಈ ಸಾಂಕ್ರಾಮಿಕ ರೋಗ ಹೆಚ್ಚಾಗಿರುವುದರ ಕಾರಣದಿಂದ ಈ ವರ್ಷ ಪಾಮ್ ಸಂಡೇ ರ್ಯಾಲಿ ನಡೆಸಲ್ಪಡುವುದಿಲ್ಲ. ಈ ದಿನ ಕಾಫಿ ಟೀಗೆ ಹಣ ಸಹಾಯ ಮಾಡಿದವರು ಶ್ರೀಮತಿ ಶ್ರೀ ಸ್ನೇಹ ವಿಕ್ಕಿ ಕುಟುಂಬದವರಿಗೆ ಸಭೆಯ ಪರವಾಗಿ ವಂದನೆಗಳು. ಹಾಗೂ ಸಭಿಕರು ಆರಾದ ನಂತರ ಕಾಫಿ ಟೀಯನ್ನು ಸ್ವೀಕರಿಸುವಂತೆ ವಿನಂತಿ. ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಫಾರ್ ದ ಆಪರೇಟಿಂಗ್ ದ ಪ್ರೊಜೆಕ್ಟರ್ ಆನ್ಲೈನ್ ಚರ್ಚ್ ಸರ್ವಿಸ್ನನ್ನು ನಡೆಸಲು ಇಷ್ಟವುಳ್ಳವರು ಸಭಾಪಾಲಕರಿಗಾಗಲಿ ಹಾಗೂ ಕಾರ್ಯದರ್ಶಿಗಳಿಗಾಗಲಿ ತಿಳಿಸುವಂತೆ ವಿನಂತಿ. ಶುಕ್ರವಾರ ಗುಡ್ ಫ್ರೈಡೆ ದಿನದಂದು ನೀಡಲಾಗುವ ತಂಪಾದ ಪಾನೀಯಗಳ ಖರ್ಚಿಗೆ ಹಣ
ಸಹಾಯ ಮಾಡಲು ಇಷ್ಟವುಳ್ಳವರು ಶ್ರೀ ಸಂಜಯ್ ಪ್ರೇಮಕ್ ಅವರಿಗೆ ಹಣ ನೀಡುವಂತೆ ವಿನಂತಿ. ಸಿಟಿ ಏರಿಯಾ ಝೋನಲ್ ಮೀಟಿಂಗ್ ತಾರೀಕು 28/3/2021 ಸಾಡೆ ಮೆಮೋರಿಯಲ್ ಚರ್ಚ್, ವಿನಾಯಕ ನಗರ, ಓಲ್ಡ್ ಗುಡದಳ್ಳಿ, ಮೈಸೂರು ರೋಡ್. ಸಮಯ 4 ಗಂಟೆಗೆ ಎಲ್ಲ ಮಹಿಳಾ ನಿನ್ನಕೂಟದವರು ಕೂಡಿ ಬರುವಂತೆ ವಿನಂತಿ. ಲೆಟರ್ ರಿಸೀವ್ಡ್ ಫ್ರಮ್ ದ KCD ದ ಟೆಂಡರ್ notification of renovation for first phase, the St. Mark's Cathedral, MG Road, Bangalore. For more details, please see the church notice board. ಚರ್ಚ್ ಬೇಸ್ಮೆಂಟ್ ಹಾಲ್ನಲ್ಲಿ ಪ್ರಾಜೆಕ್ಟ್ ಅನ್ನು ಏರ್ಪಡಿಸಲಾಗಿದೆ. ಖರ್ಜೂರ ಗರಿಗಳ ಶಿಲುಬೆಗಳನ್ನು ಸಿದ್ಧಪಡಿಸಲು ತಾರೀಕು 27/3/2021 ಶನಿವಾರ 11:30 ಗಂಟೆಗೆ ಮಹಿಳಾ ನಿನ್ನಕೂಟದವರು ಆಲಯದಲ್ಲಿ ಕೂಡಿ ಬರುವಂತೆ ವಿನಂತಿ. ಕ್ಲಾಸ್ ಮನಿ ಹಾಗೂ ಹಾರ್ವೆಸ್ಟ್ ಬಾಕಿ ಇರುವವರು ಆದಷ್ಟು ಬೇಗನೆ ಚರ್ಚ್ ಟ್ರೆಸರ್ ಆದಂಥ ಶ್ರೀ ಸಂಜಯ್ ಪ್ರೇಮಕ್ ಅವರಿಗೆ ಹಣವನ್ನು ನೀಡಿ ರೆಸಿಪ್ಟನ್ನು ಪಡೆದುಕೊಂಡು ಹೋಗುವಂತೆ ವಿನಂತಿ. ಹಾಗೂ ಆರಾಧನೆ ನಂತರ ಸಾಂಗ್ ಪ್ರಾಕ್ಟೀಸ್ ನಡೆಸಲ್ಪಡುತ್ತದೆ. ಸಾಂಗ್ ಪ್ರಾಕ್ಟೀಸ್ ಬರುವವರು ಆಲಯದಲ್ಲಿ ಕೂಡಿ ಬರುವಂತೆ ವಿನಂತಿ. ಕಳೆದ ವಾರ ಕೂಡಿಕೆಯಾದ ಕಾಣಿಕೆಗಳ ವಿವರ. ಜನರಲ್ ಆಫರಿಂಗ್ 22,090 rupees, ಟ್ಯಾಂಕ್ಸ್ ಆಫರಿಂಗ್ 8,900, ಬರ್ತ್ಡೇ ಆಫರಿಂಗ್ 6,000, ಸಂಡೇ ಸ್ಕೂಲ್ ಆಫರಿಂಗ್ 200, ಮಂತ್ಲಿ ಸಬ್ಸ್ಕ್ರಿಪ್ಷನ್ 17,800, ಬರಿಡ್ ಫಂಡ್ 4,350, ಗೋಸ್ ಅಂಡ್ ಆಫರಿಂಗ್ 2,300, ಯೂತ್ ಫೆಲೋಶಿಪ್ 500, ಪೂರ್ ಫಂಡ್ 3,945, ಸೀನಿಯರ್ ಸಿಟಿಸನ್ 200, ಮೆನ್ ಫೆಲೋಶಿಪ್ ಆಫರಿಂಗ್ 2,700, ವುಮೆನ್ ಫೆಲೋಶಿಪ್ offering 3,580, total 72,650. ಸಂಜೆ ಆರಾಧನೆ ಕೂಡಿ ಬಂದ ಕಾಣಿಕೆ. ಜನರಲ್ ಆಫರಿಂಗ್ 2,140, ಮಂತ್ಲಿ ಸಬ್ಸ್ಕ್ರಿಪ್ಷನ್ 600, ಗೋಸ್ ಅಂಡ್ ಆಫರಿಂಗ್ 400 ಹಾಗೂ ಲೀಸ್ಟ್ ಕಾಯಿನ್ 500, ಒಟ್ಟು 3,640. ಬುಧವಾರ ಸಂಜೆ ಕೂಡಿಕೆಯಾದ ಕಾಣಿಕೆ 7,225 ಹಾಗೂ ಶುಕ್ರವಾರ ಸಂಜೆ ಕೂಡಿಕೆಯಾದ ಕಾಣಿಕೆ ಜನರಲ್ ಆಫರಿಂಗ್ 6,690, ಒಟ್ಟು ಕೂಡಿಕೆಯಾದ ಕಾಣಿಕೆ 86,090 rupees. ದೈವ ವಾಕ್ಯ ಸಂದೇಶವನ್ನು ನೀಡಿದಂತಹ ಹಿರಿಯ ಸಭಾಪಾಲಕರು ಗಣ ಜಾನ್ ವೆಸ್ಲಿ ಆಮ್ಲರಾಯನವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ವಂದನೆಯನ್ನು ಸಲ್ಲಿಸುವರಾಗಿರುತ್ತೇವೆ. ನಿವೃತ್ತಿ ಜೀವಿತದಲ್ಲಿರುವಂಥ ಏನವರಿಗೋಸ್ಕರವಾಗಿಯೂ, ಅಮ್ಮನವರಿಗೋಸ್ಕರವಾಗಿಯೂ, ಕುಟುಂಬದ ಮಕ್ಕಳಿಗೋಸ್ಕರವಾಗಿಯೂ ನೀವು ಪ್ರಾರ್ಥಿಸುವಂತೆಯೂ ಸಹ ಸಭೆಯವರಾದಂಥ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವನಾಗಿದ್ದೇನೆ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸುವಂಥ ದೈವ ಜನರು ಈ ರೀತಿಯಾಗಿರ್ತಾರೆ. ಶ್ರೀಯುತರಾದಂಥ ಹರ್ಷಕುಮಾರ್ ಎಡ್ವಿನ್, ಶ್ರೀಯುತರಾದಂಥ ಸುತೀನ್ ಸಂದೇಶ್, ಕುಮಾರಿ ಕ್ರಿಸ್ಲಿನ್ ರಾಜ್ಕುಮಾರ್, ಶ್ರೀಮತಿ ಡಾರಿಸ್ ಸುಜನ ಬಂಗೇರ, ಶ್ರೀಯುತರಾದಂಥ ಜಾಶ್ವ ಜೆ, ಶ್ರೀಯುತರಾದಂಥ ಮಿತ್ರನ್ ಸುಜಯ್ ಪೀಟರ್, ಶ್ರೀಯುತರಾದಂಥ ವಿ ವಿಜಯ ರಾಜ್, ಶ್ರೀಯುತರಾದಂಥ ಪಾಲ್ ಎಬಿನೇಸರ್, ಮಾಸ್ಟರ್ ನಿತಿನ್ ರೋಷನ್, ಶ್ರೀಯುತರಾದಂಥ ಡೇವಿಡ್ ಚೆಲ್ಲಪ್ಪ, ಕುಮಾರಿ ಆಂಡ್ರಿಯಾ ಸಮಂತ, ಶ್ರೀಯುತರಾದಂಥ ಪಿ ಸಂತೋಷ್, ಶ್ರೀಮತಿ ಶಾಂತ ಪಿ ಮಿನಲ್ಕರ್, ಶ್ರೀಮತಿ ಬ್ಯೂಲಾ, ಶ್ರೀಮತಿ ಗ್ರೇಸ್ ರೋಸ್ಲಿನ್, ಶ್ರೀಯುತರಾದಂಥ ರೊನಾಲ್ಡ್ ತೇಜ್ಪಾಲ್, ಶ್ರೀಯುತರಾದಂಥ ಎಡ್ವಿನ್ ನವೀನ್ ಕುಮಾರ್, ಶ್ರೀಯುತರಾದಂಥ ಪಿ ಜಯಪ್ಪ, ಕುಮಾರಿ ಆರಾಧ್ಯ, ಶ್ರೀಯುತರಾದಂಥ ಸ್ಟ್ಯಾನ್ಲಿ ದೊರೈರಾಜ್ ಎಸ್, ಶ್ರೀಯುತರಾದಂಥ ರಿಚರ್ಡ್ ಸುಜಾಯ್, ಶ್ರೀಯುತರಾದಂಥ ಸತೀಶ್ ಕುಮಾರ್, ಶ್ರೀಯುತರಾದಂಥ ವಸಂತ ಸದಮಲ, ಶ್ರೀಮತಿ ಸೋನಿಯಾ ಹಾನ್ಸ್, ಕುಮಾರಿ ರಂಜನಿ ಎಂ, ಕುಮಾರಿ ಡೆಸ್ಲಿನ್ ಎಸ್ ಚಾರ್ಲ್ಸ್, ಶ್ರೀಯುತರಾದಂಥ ವಿಲ್ಫ್ರೆಡ್ ಜೋಸೆಫ್, ಶ್ರೀಯುತರಾದಂಥ ಅಲೆಕ್ಸ್ ಮ್ಯಾಥ್ಯೂ ಎ, ಶ್ರೀಯುತರಾದಂಥ ಎಸ್ ಪಾಲ್ ಚಂದ್ರಬೋಸ್, ಶ್ರೀಮತಿ ಲಿಡಿಯಾ ಮೋಹನ್ ಹಳ್ಳಿ, ಶ್ರೀಮತಿ ಫ್ಲಾರೆನ್ಸ್ ಜಿ ಮಾಬೆಟ್, ಶ್ರೀಮತಿ ರಶ್ಮಿ ಎಂ ಮಾರ್ಷಲ್, ಮಾಸ್ಟರ್ ಕೆವಿನ್ ಡ್ಯಾನಿಯಲ್ ಪಾಲ್, ಕುಮಾರಿ ಅಮೃತ ಎಸ್ ಮಾಬಿನ್, ಶ್ರೀಯುತರಾದಂಥ ಕೆನೆತ್ ಜಾನ್, ಶ್ರೀಯುತರಾದಂಥ ಇಮ್ಯಾನ್ಯುಲ್ ದಯಾಕರ್, ಕುಮಾರಿ ಸ್ಮಿತಾ ಎನ್ ಹಾಗೂ ಕುಮಾರಿ ಮಿಶ್ಚಲ್.
ಈ ಎಲ್ಲ ದೇವಜನರಿಗೆ ಹಾರ್ದಿಕವಾದಂಥ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುವರಾಗಿರುತ್ತೇವೆ. ಅದೇ ನಿಟ್ಟಿನಲ್ಲಿ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸುವಂಥ ದಂಪತಿಗಳು ಈ ರೀತಿಯಾಗಿರ್ತಾರೆ. ಶ್ರೀಮತಿ ಹಾಗೂ ಶ್ರೀ ಆನಂದರಾಜ್ ಹಾಗೂ ಆಶಾ ಆನಂದರಾಜ್ ಹಾಗೂ ಶ್ರೀಮತಿ ಹಾಗೂ ಶ್ರೀ JM ಸ್ಯಾಮ್ಯಲ್ ಆ್ಯಂಡ್ ಜೆನಿಫರ್ ಸ್ಯಾಮ್ಯಲ್. ಈ ದಂಪತಿಗಳಿಗೂ ಸಹ ಆರ್ಥಿಕವಾದಂಥ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ತಿಳಿಸುವರಾಗಿರುತ್ತೇವೆ. ದೇವರಿಗೆ ಕಾಣಿಕೆಯನ್ನು ಕೊಡಿಸುವ ಹಾಗೆ ಹಾಡಿಕೊಳ್ಳುವ ಸಂಗೀತಗಳಲ್ಲಿ 73ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ತದನಂತರ 67 ಶಿಲುಬೆಯ ವಾರ್ತೆಯ ನಲುವಿನಿಂದಲೇ ಇಳಿಯೋಳಾಲಿಸಿ ಮಿತ್ರರೇ. Thank
ಸಭೆಯವರು ಕುಳಿತುಕೊಳ್ಳುವಂತೆ ಕೇಳಿಕೊಳ್ತೇವೆ. ಸಂಜಯ್ ಪ್ರೇಮ್ಕಾ ಕುಟುಂಬದವರು ತಮ್ಮ ಕುಟುಂಬದ ಹಿರಿಯರಾದಂಥ ಭಾಸ್ಕರ್ ಅವರನ್ನು ನೆನೆದು ದೇವರಿಗೆ ಕೃತಜ್ಞತಾ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ. ಅದೇ ನಿಟ್ಟಿನಲ್ಲಿ ಮಾಸ್ಟರ್ ಅದ್ವಿಕ್ ನೋಯಲ್ ನಿತಿನ್ರವರು ಜನ್ಮದಿನದ ಕೃತಜ್ಞತಾ ಕಾಣಿಕೆ ಹಾಗೂ ಶ್ರೀಮತಿ ನೂತನ್ ಪುಷ್ಪರಾಜ್ರವರು ಕೃತಜ್ಞತಾ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ. ಕ್ಯಾಥರಿನ್ ಪ್ರೇಮ್ರವರು ವುಮೆನ್ಸ್ ಫೆಲೋಶಿಪ್ಗೋಸ್ಕರವಾಗಿ ಕೃತಜ್ಞತಾ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ. ಹಾಗೂ ಆಶೀರ್ವಾದಂ ಕುಟುಂಬದವರು ದೇವರಿಗೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ವಿಶೇಷವಾದಂತಹ ಪ್ರಾರ್ಥನಾ ಬೇಡಿಕೆ ಶ್ರೀಯುತರಾದಂಥ ಎಸ್ ಪ್ರಶಾಂತ್ರವರು ಹೃದಯದ ತೊಂದರೆಯಿಂದ ಅವರು ನರಳುತ್ತಾ ಇದ್ದಾರೆ. ಅವರಿಗೋಸ್ಕರವಾಗಿಯೂ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ದಾನಗಳಿಗೂ ಕುಂದಿಲ್ಲದ ಎಲ್ಲ ವರಗಳಿಗೆ ಮೂಲಕರ್ತನಾದ ತಂದೆಯ ದೇವರೇ, ಈ ಪರಿಶುದ್ಧ ದಿವಸದಲ್ಲಿ ತಿರುಗೊಮ್ಮೆ ಸ್ವಾಮಿ ನಿನ್ನ ಸಾನ್ನಿಧ್ಯಕ್ಕೆ ಬಂದು ನಿನಗೆ ಸ್ತೋತ್ರವನ್ನು ನೀನು ಮಾಡಿದ ಉಪಕಾರ ಸ್ಮರಿಸುವಂಥ ಕೃಪೆಯಿಂದ ದಯಪಾಲಿಸಿಕೊಟ್ಟು ನಿನಗೆ ಸ್ತೋತ್ರವಾಗಲಿ. ನಮ್ಮ ಇಡೀ ಜೀವಮಾನದಲ್ಲಿ ಕರ್ತನೆ ಸಕಾಲದಲ್ಲಿ ನಮಗೆ ಗಾಳಿ ಮಳೆ ಬೆಳೆಯನ್ನು ಉತ್ತಮ ವಾತಾವರಣ ದಯಪಾಲಿಸಿಕೊಟ್ಟಿದ್ದಿ. ಇದಕ್ಕಿಂತ ಮಿಗಿಲಾಗಿ ಕರ್ತನೆ ನಿನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳಿದ ನಮಗೋಸ್ಕರ ನಮ್ಮ ರಕ್ಷಣಾರ್ಥವಾಗಿ ಕಳಿಸಿಕೊಟ್ಟಿಯಲ್ಲ. ಈ ದೊಡ್ಡ ಒಳಿಮೆಗೋಸ್ಕರ ನಾವು ಸ್ಮರಿಸ್ತೇವೆ, ಕೊಂಡಾಡುತ್ತೇವೆ. ಮತ್ತು ಈಗಲೂ ಕರ್ತನೆ ನೀನು ನಮಗೆ ಸಮಸ್ಯೆಗಳಲ್ಲಿ ಸ್ವಲ್ಪವಾದ ಕಾಣಿಕೆ ನಿನ್ನ ಗಂಧರ್ವಾದ ಸೇವೆಗೆ ಸಮರ್ಪಿಸುವರಾಗಿದ್ದೇವೆ. ಈ ಮೂಲಕವಾಗಿ ಘನಮಾನ ಮಹಿಮೆ ನೀನು ಹೊಂದುವಂತಾಗು. ಕರ್ತನೆ, ನಮ್ಮ ಹಣದ ಚೀಲ, ನಮ್ಮ ಮನೆಯ ಸ್ಥಿತಿ ಎಲ್ಲವೂ ಗೊತ್ತಿದೆ. ಇವೆಲ್ಲಗಳ ಮಧ್ಯೆ ನಾವು ನಿನ್ನನ್ನು ಪ್ರೀತಿ ಮಾಡುತ್ತೇವೆ. ನಮ್ಮ ಬಲಹೀನವಾದ ಕೈಗಳಿಗೆ ಕೊಟ್ಟಂಥ ಈ ಕಾಣಿಕೆಯನ್ನು ನಾವು ಪ್ರಾಮಾಣಿಕವಾಗಿ ಸದುಪಯೋಗ ಮಾಡುವಂಥ ಕೃಪೆ ಆಶೀರ್ವಾದ ಪಾಲಿಸು. ಈಗಲೂ ವಿವಿಧ ರೀತಿಯಲ್ಲಿ ಕರ್ತನೆ ತಮ್ಮ ಜನ್ಮದಿನವನ್ನು ಸ್ಮರಿಸಿಕೊಂಡು ಹಾಗೂ ವಿವಿಧ ಕೃತಜ್ಞತೆಯನ್ನು ಸ್ಮರಿಸಿಕೊಂಡು ಕರ್ತನೆ ನೀನು ಮಾಡಿದ ಮೋಹಗಳನ್ನು ಸ್ಮರಿಸಿಕೊಂಡವರಾಗಿ ಕೊಟ್ಟಂಥ ಕಾಣಿಕೆಗಳನ್ನು ಸ್ವೀಕರಿಸು. ಅವರಿಗೆ ಕರ್ತನ ಆಶೀರ್ವಾದವನ್ನು, ಉತ್ತಮ ಆರೋಗ್ಯವನ್ನು, ಉತ್ತಮ ಜೀವಿತವನ್ನು ದಯಪಾಲಿಸು. ಪ್ರತ್ಯೇಕವಾಗಿ ಕರ್ತನೆ ಈ ಸಮಯದಲ್ಲಿ ಮಿಸ್ಟರ್ ಎಸ್ ಪ್ರಶಾಂತ್ ಅವರು ಹೃದ್ರೋಗದಿಂದ ಅವರು ಬಳಲುತ್ತಿರುವಾಗ ಕರ್ತನೆ ನೀನು ಘನವೈದ್ಯನು, ಶ್ರೇಷ್ಠ ವೈದ್ಯನು, ನಾ ಗಾಯವಾದ ಹಸ್ತನ್ನು ಮುಟ್ಟಿ ಅವರಿಗೆ ಆರೋಗ್ಯವನ್ನು ದಯಪಾಲಿಸುವ ಮೂಲಕವಾಗಿ ಕುಟುಂಬದಲ್ಲಿ ಸಂತೋಷಗೊಳ್ಳುವಂಥ ಕೃಪೆಗೆ ನಡೆಸು. ಕರ್ತನೆ, ಎಲ್ಲಕ್ಕೂ ನಾವು ನೀನೇ ಶರಣನೆಂದು ಬೇಡುತ್ತೇವೆ. ನಮ್ಮ ಎಲ್ಲ ಚಿಂತೆಗಳಲ್ಲಿ, ನಮ್ಮ ದುಃಖದಲ್ಲಿ ನೀನು ಶ್ರಮಪಡುವ ದೇವರಾಗಿದ್ದಿ. ಈಗಲೂ ಸ್ವಾಮಿ ನಮ್ಮೆಲ್ಲ ಭಿನ್ನಗಳನ್ನು, ನಮ್ಮ ಕಾಣಿಕೆಗಳನ್ನು ಸ್ವೀಕರಿಸಬೇಕೆಂದು ನಮ್ಮ ಪ್ರಭು ರಕ್ಷಕನಾಗಿರುವ ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೈನ್ಯದಿಂದ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ನಾವೆಲ್ಲ ಎದ್ದು ನಿಂತ್ಕೊಂಡು ಕರ್ತನು ತಾನಾಗಿ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ, ರಾಜ್ಯವು ಬರಲಿ, ನಿಶ್ಚಿತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರು. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನನಗೆ ತಪ್ಪು ಮಾಡೋದು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೆಗೆ ಸೇರಿಸಿದ ಕೇಳಿದ ರಾಜ್ಯವು ಬಲು ಮಹಿಮೆ ಸದಾ ಕಾದು ನಿನ್ನವೇ, ಆಮೆನ್. ನಿರ್ಗಮನಕ್ಕಾಗಿ ಹಾಡಿಕೊಳ್ಳುವ ಸಂಗೀತಗಳಲ್ಲಿ 102ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಆದಿ ಕರ್ತ ಕ್ರಿಸ್ತನೇ ಸೀರಲ್ಪಟ್ಟ ಬಂಡೆಯೇ. ಮೊದಲ ಹಾಗೂ ಕೊನೆಯ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ನೀನು
ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಕರ್ತನು ನಿಮ್ಮ ಮೇಲೆ ಕಟಾಕ್ಷವಿಟ್ಟು ನಿಮಗೆ ಶಾಂತಿಯನ್ನು ಅನುಗ್ರಹಿಸಲಿ. ಆಮೇನ್.